ಕಂಪ್ಲೀಟ್ಲಿ ಒಂದು ಡಿಫ್ರೆಂಟ್ ಅವತಾರದಲ್ಲಿ ತಂದಿದ್ದಾರೆ. ತುಂಬ ಅದ್ಭುತವಾದ ಸಾಂಗ್ ಇದು. ಇನ್ಫ್ಯಾಕ್ಟ್ ಶಶಾಂಕ್ ಸರ್ ನನಗೆ ಈ ಎಸ್ಪೆಷಲಿ ಈ ಸಾಂಗ್ ಪ್ಲೇಸ್ಮೆಂಟಲ್ಲಿ ಒಂದು 3-4 ಟ್ಯೂನ್ ಕೇಳಿಸಿದ್ರು. ಅದರಲ್ಲಿ ಫಸ್ಟು ನಮಗೆ ಕೇಳಿದಾಗಲೇ ಅಂದರೆ ಸರಿ ಟ್ಯೂನ್ ತುಂಬ ಚೆನ್ನಾಗಿದೆ, ಇದು ಪಕ್ಕಾ ಹಿಟ್ಟಾಗುತ್ತೆ, ಇದನ್ನೇ ಇಟ್ಕೊಂಡು ಅಂತ ನಾವು ತುಂಬ ಡಿಸ್ಕಷನ್ಗಳಾಗಿತ್ತು. ಒಂದು 2-3 ಟ್ಯೂನ್ ಕೊಟ್ಟಿದ್ರು ಬೇರೆ ಬೇರೆ ಥರದ್ದು. ಈ ಟ್ಯೂನು ಒಂಥರ ಕೇಳ್ತಿದ್ದಂಗೆ ಅದೊಂದು ಗೆದ್ದೆ ಅನ್ನೋದೊಂದು ವೈಬ್ ಕೊಟ್ಟಿತ್ತು ನಮಗೆ. ಐ ಥಿಂಕ್ ಒಂದು ಬ್ಯೂಟಿಫುಲ್ ಸಾಂಗು. ಆ್ಯಂಡ್ ಥ್ಯಾಂಕ್ ಯು ಶಶಾಂಕ್ ಸರ್ ಅಂತ ಒಂದು ಅದ್ಭುತವಾದ ಸಾಂಗ್ನ, ಎಸ್ಪೆಷಲಿ ಅವರೆಲ್ಲ ಫಿಲಮಲ್ಲಿ ಸಾಂಗ್ಗಳು ಚೆನ್ನಾಗೇ ಇರುತ್ತೆ ಅವ್ರದ್ದು. ಸೊ ತುಂಬ ಒಂದು ಅದ್ಭುತವಾದ ಸಾಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ನೀವು ವಿಜುವಲ್ಸ್ ನೋಡ್ತಾ ಇರ್ಬೋದು ಈ ಸಾಂಗಲ್ಲಿ. ನಾನು ಈ ಕೂತ್ಕೊಂಡು ಅಂದರೆ ನಮ್ಗೆ ಅವಾಗ ಶೂಟ್ ಮಾಡೋವಾಗ ಅಷ್ಟು ಗೊತ್ತಾಗಲಿಲ್ಲ. ಈಗ ದೊಡ್ಡ ಸ್ಕ್ರೀನಲ್ಲಿ ನೋಡ್ತಾ ನಮ್ಮ ಅಭಿಲಾಷ್ ಕಲಿತೆ ಅವ್ರ ವರ್ಕ್ ತುಂಬ ಅದ್ಭುತವಾಗಿದೆ. ಇದರಲ್ಲಿ ಎಲ್ಲಿದ್ದಾರೆ ಗೊತ್ತಿಲ್ಲ. ಈಗ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅಂದರೆ ಕಲರ್ಸ್ ಅದೆಲ್ಲ ಅಬ್ಸರ್ವ್ ಮಾಡ್ತಾ ಇದೆ. ವಿಜುವಲಿ ನೆಕ್ಸ್ಟ್ ಲೆವೆಲ್ ಕಾಣಿಸ್ತಾ ಇದೆ. ಸೊ ನಾನೇ ವೆಯ್ಟ್ ಮಾಡ್ತೀನಿ ಆ್ಯಕ್ಚುಲಿ ಅಂದರೆ ಫೈನಲ್ ಔಟ್ಪುಟ್, ಫೈನಲ್ ಫುಲ್ ಸಾಂಗ್ ನೋಡೋದಕ್ಕೆ. ಆ್ಯಂಡ್ ಕಾಸ್ಟ್ಯೂಮ್ಸ್ ಬಗ್ಗೆನೂ ತುಂಬ ಮಾತಾಡ್ತಾಯಿದ್ರು ನಮ್ಮ ಶಶಾಂಕ್ ಸರ್. ಎಸ್ಪೆಷಲಿ ಇದಕ್ಕೆ ಬ್ರ್ಯಾಟ್ಗೆ ಬೇರೆ ಥರ ಕಾಸ್ಟ್ಯೂಮ್ಸು ಅಂತ ನಮ್ಮ ಅಸೋಸಿಯೇಟ್ ಡೈರೆಕ್ಟ್ರಲ್ಲಿದ್ದಾರೆ ಅಭಯ್ ಅಂತ. ಪ್ರತಿಯೊಂದೂ ವರ್ಷಿಣಿ ಡಿಸೈನರು. ಐ ಥಿಂಕ್ ಎಂಟೈರ್ ಕ್ರೆಡಿಟ್ ಅವ್ರಿಗೆ ಹೋಗಬೇಕು. ನಾನು ಹೇಗೆ ಕಾಣಬೇಕು, ಪ್ರತಿಯೊಂದು ಗುಂಡಿನೂ ಬಂದು ಸರ್ ಗುಂಡಿ ಹಿಂಗೆ ಹಾಕ್ಕೊಳ್ಳಿ ಸರ್, ಕಾಲರ್ ಮೇಲಿರಬೇಕು. ಸೊ ಪ್ರತಿಯೊಂದೂ ಹೇಳ್ತಾ ಬಂದರು. ಆ್ಯಂಡ್ ಕಂಪ್ಲೀಟ್ ಕ್ರೆಡಿಟ್ ಅವ್ರದ್ದು. ನಾವು ಜಸ್ಟ್ ಸುಮ್ಮನೆ ಹೋಗಿ ನಮ್ಮದೊಂದೇ ಕೆಲಸ ಏನಂದ್ರೆ ಸ್ನಾನ ಮಾಡ್ಕೊಂಡು ಶೂಟಿಂಗ್ ಹೋಗೋದಷ್ಟೇ. ಮಿಕ್ಕಿದೆಲ್ಲ ಅವರೇ ರೆಡಿ ಮಾಡಿ ಈ ಥರ ಕಾಣಿಸ್ಬೇಕು, ಒಂದು ಹೇರ್ ಸ್ಟೈಲ್ ಆಗ್ಬೋದು, ಪ್ರತಿಯೊಂದು ಡೀಟೇಲಿಂಗ್ ಅವ್ರು ಮಾಡಿದ್ದಾರೆ. ಆ್ಯಂಡ್ ಕಲೈ ಮಾಸ್ಟರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಅದ್ಭುತವಾಗಿ ಅದನ್ನು ತೆರೆ ಮೇಲೆ ತಂದಿದ್ದಾರೆ ಎಂಟೈರ್ ಸಾಂಗ್. ಆ್ಯಂಡ್ ಈ ಪ್ರೊಡಕ್ಷನ್ ನಿಮಗೆ ನೋಡಿದ್ರೆ ಕಾಣಿಸ್ತಾ ಇದೆ, ಅಂದರೆ ರಿಚ್ನೆಸ್ ಆಗ್ಬೋದು. ಒಂದು 5 ಲ್ಯಾಂಗ್ವೇಜಲ್ಲಿ ಥರದ್ದು. ಇಟ್ಸ್ ನಾಟ್ ಅ ಜೋಕ್. ಮಂಜು ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಡಾಲ್ಫಿನ್ ಎಂಟರ್ಟೈನ್ಮೆಂಟ್ಗೆ ಐ ಥಿಂಕ್ ತುಂಬ ಒಂದು ಪ್ಯಾಷನ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ. ನಿಮಗೆ ಅದು ಕಾಣ್ತಾ ಇದೆ, ನಿಮಗೆ ತೆರೆ ಮೇಲೆ ಕಾಣುತ್ತೆ. ಎಲ್ಲೂ ನಿಮ್ಗೆ ಕಾಂಪ್ರಮೈಸೇ ಆಗಿಲ್ಲ ಈ ಚಿತ್ರ. ನಾನು ಕಂಪ್ಲೀಟ್ ಶೂಟ್ ಮಾಡ್ಕೊಂಬಂದಿದ್ದೀವಲ್ಲ, ಎಲ್ಲೂ ಒಂದು ದಿನವೂ ಒಂದು ಫ್ರೇಮು ಕಾಂಪ್ರಮೈಸ್ ಆಗದಿರೋಂಥ ಚಿತ್ರ ಇದು. ಸೊ ತುಂಬ ಡೀಟೇಲಿಂಗ್ ಆಗಿ 5 ಲ್ಯಾಂಗ್ವೇಜಲ್ಲಿ ಒಂದು ತೊಗೊಂಡೋಗ್ತಾ ಇದ್ದೀವಿ ಅಂದಾಗ ಆಬ್ವಿಯಸ್ಲಿ ಮೇಕಿಂಗ್ ಆಗ್ಬೋದು, ಅಂದರೆ ಕ್ಯಾಸ್ಟ್ ಮಾಡ್ತಿರೋಂಥ ಆರ್ಟಿಸ್ಟ್ಗಳಾಗ್ಬೋದು, ಸಾಂಗ್ಸ್ಗಳಾಗ್ಬೋದು, ಎಲ್ಲ ಅದ್ಭುತವಾಗಿ ಮಾಡ್ಕೊಂಬಂದಿದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಇದೊಂದು ಅದ್ಭುತವಾದ ಸಾಂಗು. ಇನ್ನೊಂದು ಸಾಂಗು ಇದು ಕೂಡ ಇದೆ. ನೆಕ್ಸ್ಟ್ ಪ್ರಾಬ್ಲಮ್ ಇನ್ನೊಂದು ತಿಂಗಳಲ್ಲಿ ಬರುತ್ತೆ. ಅದು ನನ್ನ ಮಗಳು ಫೇವ್ರೇಟ್ ಆಗ್ಬಿಟ್ಟಿದೆ. ಮೊನ್ನೆ ಶೂಟ್ ಮಾಡಿದ್ವಿ ಆ ಸಾಂಗ್ನ. ಅದನ್ನೊಂದು 100 ಸತಿ ಕೇಳಿದೆ ನನ್ನ ಮಗಳು. ನಾನು ಅದೇ ಕೇಳೋಣ ಅನ್ಕೊಂಡೆ ಕೃಷ್ಣ ಸರ್. ಈಗ ಬ್ರಾಟ್ ಟೀಸರ್ಗೆ ಪುಟಾಣಿ ಪರಿ ಗ್ರೀನ್ ಸಿಗ್ನಲ್ ಕೊಟ್ಟಾಗಿತ್ತು. ಈ ಹಾಡನ್ನ ಏನಾದರೂ ನೀವು ಡೆಡಿಕೇಟ್ ಮಾಡಿದ್ದೀರಾ ಅಥವಾ ಮುಂದಿನ ಸಾಂಗ್ನೇ ಆಲ್ರೆಡಿ ಹಾಡು? ಅದು ಡ್ಯಾನ್ಸ್ ನಂಬರ್ ಅಲ್ಲ, ಅದು ಡ್ಯಾನ್ಸ್ ಮಾಡ್ತಿರೋದು ಹಿಂಗೆ ನೋಡ್ತಾ ಇದೆ. ಅದು ಬೇರೆ ಹುಡುಗಿ ಜೊತೆ ಬೇರೆ ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಯಾರು ನಮ್ಮ ಅಮ್ಮನ ಬಿಟ್ಟು ಇನ್ನೊದ್ರ ಜೊತೆ ಮಾಡ್ತಾ ಇದ್ದಿಲ್ಲ ಅಂದ ತುಂಬ ಕ್ಯೂರಿಯಸ್ ಆಗಿ ನೋಡ್ತಾ ಇದೆ ಅದು. ಸೊ ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಈ ವರ್ಷ ಒಂದು ಅದ್ಭುತವಾದ ಚಿತ್ರ ಇದಾಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಜನಕ್ಕೆ ತುಂಬ ಇದಂತೂ ಪಕ್ಕ ನನಗೆ ಟ್ಯೂನ್ ಕೇಳೋದಾಗಲೇ ಗೊತ್ತಿದ್ದು. ಒಂದು ಅದ್ಭುತವಾದ ಸಾಂಗು, ತುಂಬ ವರ್ಷಗಳ ಕಾಲ ಉಳಿಯುವಂಥ ಸಾಂಗು, ಎಸ್ಪೆಷಲಿ ಲವರ್ಸ್ಗಳಿಗೆ ತುಂಬ ಇಷ್ಟ ಆಗೋಂಥ ಒಂದು ಸಾಂಗು. ಆ್ಯಂಡ್ ನಮ್ಮ ಪುಟಾಣಿ ಲಾರಿ ಮಹೇಶ್, ನಾನು ಆ್ಯಕ್ಚುಲಿ ಈಗ ನಾನು ನೋಡಿರಲಿಲ್ಲ, ಇವತ್ತು ನೋಡಿ ಶಾಕ್ ಆದೆ ನಾನು. ಇಷ್ಟು ಚಿಕ್ಕ ಹುಡುಗಿ ಈ ವಾಯ್ಸ್, ಇಷ್ಟು ಚಿಕ್ಕ ಹುಡುಗಿದ ವಾಯ್ಸ್ ಒಂದು ಇಲ್ಲಿ ಹಾಡಿದಾಗ ನನ್ನ ಡೈರೆಕ್ಟಾಗಿ ನೋಡಿದ್ದು. ಅದ್ಭುತವಾಗುತ್ತೆ. ಲಾಂಗ್ ವೇಟಿಗೂ ಒಳ್ಳೇದಾಗಲಿಮ್ಮ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಿಂಗಿಂಗ್. ಸರ್, ಪ್ರಶ್ನೆಗಳಿದ್ರೆ ಮಾಧ್ಯಮದವ್ರು ಕೇಳ್ಬೋದು. ಅಲ್ಲ, ಅದಾದ್ಮೇಲೆ ಅದೇ ಕಂಟಿನ್ಯೂ ಆಗ್ಬಿಟ್ರೆ ಎಲ್ಲರೂ ಒಂದೇ ಥರ ಕಾಣಿಸ್ತಾರೆ ಅಂದ್ಬಿಡ್ತಾರೆ. ಅದಕ್ಕೆ ಒಂದು ಆ ಹೇರ್ ಸ್ಟೈಲ್ ನೋಡೋದು ಬ್ರ್ಯಾಟ್ ಅಂತ ಅನ್ಸ್ಬೇಕು. ನೆಕ್ಸ್ಟಿಗೆ ಬೇರೆ ನಾನು ಟ್ರೈ ಮಾಡಬೇಕು. ಆಮೇಲೆ ಪ್ರತಿ ಸಲ ಹಿಂಗೆ ಗೀಟ್ ಹಾಕೊಂಡು ಓಡಾಡೋದು ರೋಡಲ್ಲಿ ಚೆನ್ನಾಗಿರೋದ ಲೈಫ್ ಲಾಂಗ್. ಬ್ರ್ಯಾಟ್ ಆಗೋದು ಈಸಿನಾ ಅಂತ? ರಾಮನಿಂದ ಬ್ರ್ಯಾಟ್ವರೆಗೂ ಜರ್ನಿ ಅಂದರೆ ನನಗೆ ರಾಮ್ ತುಂಬ ಹತ್ತಿರವಾದ ಕ್ಯಾರೆಕ್ಟ್ರು ಇದ್ರಲ್ಲಿ ಮಾಡಿದ್ದು. ಬಟ್ ಇದು ನನ್ನ ಟೋಟಲಿ ಆಪೋಸಿಟ್ ಕ್ಯಾರೆಕ್ಟ್ರು. ಅದು ಗೊತ್ತಿಲ್ಲ ಶಶಾಂಕ್ ಸರ್ಗೆ ಹೆಂಗೆ ಈ ಥರದೊಂದು ಕ್ಯಾರೆಕ್ಟರ್ ಉಳಿತು ಅಂತ. ಅವರು ಆ್ಯಕ್ಚುಲಿ ಡಿಸೆಂಟಾಗಿ ಇರ್ತಾರೆ, ಬಟ್ ಕ್ಯಾರೆಕ್ಟರ್ ಹಂಗೆ ಬರೆದಿದ್ದಾರೆ. ಅವ್ರು ಬಂದ್ಮೇಲೆ ಕೇಳ್ತೀನಿ ಅವ್ರು ಕಾಲೇಜ್ ಡೇಸಲ್ಲಿ ಹೇಗಿದ್ರು ಅಂತ. ಓಕೆ, ಡಾರ್ಲಿಂಗ್ ಕೃಷ್ಣ ಸರ್, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಬ್ರ್ಯಾಟ್ನಲ್ಲಿ ಕ್ರಿಸ್ಟಿ ಆಗಿ ನಿಮ್ಮನ್ನು ತೆರೆ ಮೇಲೆ ನೋಡೋದಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು. ಆ್ಯಂಡ್ ಮನೀಷಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಅವ್ರು ಪಾಪ ಸಕ್ಕ ಟೆನ್ಷನ್ ಕೂತಿದ್ರು. ಯಾಕಂದರೆ ಫಸ್ಟ್ ಟೈಮು ಸ್ಕ್ರೀನಲ್ಲಿ ಬರ್ತಾ ಇರೋದು ಅವರು ಕನ್ನಡ ಇದರಲ್ಲಿ. ಸೊ ಅದಕ್ಕೆ ತುಂಬ ಟೆನ್ಷನಾಗಿ ಕೂತಿದ್ರು. ಡೋಂಟ್ ವರಿ, ತುಂಬ ಚೆನ್ನಾಗಿ ಕಾಣಿಸ್ತೀರ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾದಲ್ಲಿ. ಸೊ ಆಲ್ ದಿ ಬೆಸ್ಟ್ ಮನೀಷಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಡಾರ್ಲಿಂಗ್ ಕೃಷ್ಣ ಸರ್. ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು.
ಎಲ್ರಿಗೂ ನಮಸ್ಕಾರ. ನಾನು ಮನೀಷಾ ಕಂದ್ಕೂರ್. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇದು ನನ್ನ ಫಸ್ಟ್ ಫಿಲ್ಮ್. ಸೊ ನನಗೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್ ಟುಡೇ. ಇವತ್ತು ನಾವು ನಮ್ಮ ಲವ್ ಸಾಂಗ್ ನಾನೇ ನೀನಂತೆ ಲಾಂಚ್ ಮಾಡ್ತಾ ಇದ್ದೀವಿ. ಅರ್ಜುನ್ ಜನ್ಯ ಸರ್ ಅವರು ಈ ಸಾಂಗ್ನ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಅದ್ರ ತಕ್ಕನಂತೆ ಸಿದ್ ಶ್ರೀರಾಮ್ ಸರ್ ಅವರು ಈ ಸಾಂಗ್ನ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಸೊ ಥ್ಯಾಂಕ್ ಯು ಟು ದ ಬೋತ್ ಆಫ್ ದೆಮ್. ಸ್ಪೆಷಲ್ ಥ್ಯಾಂಕ್ಸ್ ಟು ಲಹರಿ ಮಹೇಶ್. ಅವ್ರ ವಾಯ್ಸಲ್ಲಿ ತುಂಬ ಮುಗ್ಧತೆ ಇದೆ. ಐ ಆಮ್ ಸೋ ಹ್ಯಾಪಿ ಯು ಸ್ಯಾಂಗ್ ಫಾರ್ ಅಸ್. ಸೊ ಥ್ಯಾಂಕ್ ಯು. ಇದೇ ಸಾಂಗಲ್ಲಿ ನನ್ನ ಫಸ್ಟ್ ಲುಕ್ ಕೂಡ ಆಚೆ ಬರ್ತಾ ಇದೆ. ಸೊ ನನಗೆ ತುಂಬ ಖುಷಿನೂ ಆಗ್ತಾ ಇದೆ, ಜೊತೆಗೆ ಟೆನ್ಷನೂ ಆಗ್ತಿದೆ. ಶಶಾಂಕ್ ಸರ್ ಜೊತೆ ಈ ಸಾಂಗ್ ಶೂಟಿಂಗ್ ತುಂಬ ಈಸಾಗಿತ್ತು. ಥ್ಯಾಂಕ್ ಯು ಫಾರ್ ದ ಗ್ರೇಟ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಕೃಷ್ಣ ಸರ್ ಜೊತೆ ಐ ಥಿಂಕ್ ವಿ ಹ್ಯಾಡ್ ಅ ಲಾಟ್ ಆಫ್ ಫನ್ ವರ್ಕಿಂಗ್ ಆನ್ ದ ಸಾಂಗ್. ಸೊ ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ನಾವು ಈ ಸಾಂಗ್ನ ಮಾಡುವಾಗ ಎಂಜಾಯ್ ಮಾಡಷ್ಟೇ ನೀವು ಎಲ್ಲರೂ ಸಾಂಗ್ ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ನಮ್ಮ ಸಿನಿಮಾ ಥಿಯೇಟರಿಗೆ ಬಂದು ನೋಡ್ತೀರಾ ಅಂತ ಆಶಿಸ್ತಿದ್ದೀನಿ. ನನ್ನ ಪರ್ಫಾರ್ಮೆನ್ಸ್ನು ಮತ್ತು ನಮ್ಮ ಸಿನಿಮಾನು ಎಂಜಾಯ್ ಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಪ್ಲೀಸ್ ಬ್ಲೆಸ್ ಅಸ್ ಆ್ಯಂಡ್ ಎಂಜಾಯ್ ದ ಸಾಂಗ್. ಥ್ಯಾಂಕ್ ಯು. ಎಸ್, ಈಗ ನಿಮಗೆ ಡಾಲ್ಫಿನ್ ಎಂಟರ್ಟೈನ್ಮೆಂಟ್ ತುಂಬ ಹತ್ತಿರ ಆಗಿರೋದ್ರಿಂದಾಗಿ ಪರ್ಸ್ನಲ್ ಅಲ್ಲ, ಅಫ್ಕೋರ್ಸ್ ಪ್ರೊಫೆಷ್ನಲ್ ಕ್ವಶನ್ ಇದು. ಫಸ್ಟ್ ರ್ಯಾಂಕ್ ರಾಜು ಇಷ್ಟ ಆಯ್ತಾ, ಬ್ರ್ಯಾಟ್ ಇಷ್ಟ ಆಗ್ತಾ ಇದೆಯಾ? ಐ ಲವ್ ಬೋತ್ ಈಕ್ವಲಿ. ಬಟ್ ನಾನು ಬ್ರ್ಯಾಟ್ ಸಿನಿಮಾ ಅಲ್ಲಿ ಹೀರೋಯಿನ್ ಆಗಿ ಕೆಲಸ ಮಾಡಿದ್ದೀನಿ. ಸೊ ಐ ಥಿಂಕ್ ಐ ಶುಡ್ ಚೂಸ್ ಆರ್ ಬ್ರ್ಯಾಟ್ ಮೂವಿ. ಸೊ ಐ ವುಡ್ ಸೇ ಬ್ರ್ಯಾಟ್. ಥ್ಯಾಂಕ್ ಯು ಮನೀಷಾ ಅವರೇ. ನಿಮ್ಮ ಪಾತ್ರದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನಮ್ಮ ಮಾಧ್ಯಮದವರಿಗೆ. ಹೌ ಇಸ್ ಇಟ್? ಎಸ್, ಮೈ ಕ್ಯಾರೆಕ್ಟರ್ ಇನ್ ದ ಫಿಲ್ಮ್, ಅವಳ ಹೆಸರು ಮನೀಷಾನೇ ಇದೆ. ಸೊ ಕ್ಯಾರೆಕ್ಟರ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಶಿ ಈಸ್ ಅ ವೆರಿ ಸಿಂಪಲ್ ಮಿಡಲ್ ಕ್ಲಾಸ್ ಗರ್ಲ್ ನೆಕ್ಸ್ಟ್ ಡೋರ್ ಕೈಂಡ್ ಆಫ್ ಕ್ಯಾರೆಕ್ಟರ್. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಹೋಪ್ಫುಲಿ. ಆ್ಯಂಡ್ ನನ್ನ ಪರ್ಫಾರ್ಮೆನ್ಸು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಶಿ ಈಸ್ ಅ ವೆರಿ ಲೈಕಬಲ್ ಕ್ಯಾರೆಕ್ಟರ್. ಜಾಸ್ತಿ ಏನು ಮಾತಾಡಲ್ಲ, ಕ್ವಯಟ್ ಆ್ಯಂಡ್ ವೆರಿ ಡಿಫ್ರೆಂಟ್ ಫ್ರಮ್ ವಾಟ್ ಐ ಡಿಡ್ ಫ್ರಮ್ ಮೈ ಫಸ್ಟ್ ಮೂವಿ. ಸೊ ಐ ಹೋಪ್ ಆಲ್ ಆಫ್ ಯು ಎಂಜಾಯ್ ಆ ಫಿಲ್ಮ್ ಆ್ಯಂಡ್ ಮೈ ಕ್ಯಾರೆಕ್ಟರ್. ಥ್ಯಾಂಕ್ ಯು. ಐ ಥಿಂಕ್ ಆ್ಯಕ್ಟಿಂಗ್ ನಾನು ವರ್ಕ್ಶಾಪ್ಸ್ ಎಲ್ಲ ತುಂಬ ಮಾಡಿದ್ದೀನಿ ಬ್ಯಾಂಗ್ಳೂರಲ್ಲಿ. ಹೈದ್ರಾಬಾದಲ್ಲಿನೂ ಆ್ಯಕ್ಟಿಂಗ್ ಸ್ಕೂಲಿಗೆ ಹೋಗಿದ್ದೆ. ಆ್ಯಂಡ್ ಆ್ಯಕ್ಚುಲಿ ನಾನು ಮೂವೀಸ್ ಎಲ್ಲ ನೋಡಿ ಆ್ಯಕ್ಟಿಂಗ್ ಕಲ್ತಿರೋದು. ಐ ಯೂಸ್ ಟು ಆ್ಯಕ್ಟ್ in front of the mirror and I used to act scenes that I enjoy. But acting school ಮಾಡಿದ್ದೀನಿ. I've learnt on my own also. So I would say it's a mocktail of acting. Yeah. ಈಗ ಡಾನ್ಸಿಂಗ್ ಪೋರ್ಷನ್ ಅನ್ನು ನೋಡಿದ್ವಿ. ಕಲೈ ಮಾಸ್ಟರ್ ಈಸಿ ಸ್ಟೆಪ್ ಹಾಕೊಟ್ರೆ ಅಥವಾ ಇಟ್ ವಾಸ್ ಡಿಫಿಕಲ್ಟ್? So thank you so much first of all for being a great master. I think ಅವ್ರ ಹತ್ರ ತುಂಬ ಪೇಷನ್ಸ್ ಇದೆ. He was very patient to direct us. ನಾವೆಲ್ಲ ತುಂಬ ತರಲೆ ಎಲ್ಲ ಮಾಡಿದ್ದೀವಿ ಆನ್ ಸೆಟ್. ಬಟ್ he was very gracious and very nice. And ಕಷ್ಟ ಇತ್ತು ಸ್ವಲ್ಪ, ಬಟ್ I hope we managed. Thank you once again. Thank you so much ಮನೀಷಾ ಕಂದಕೂರ್ ಅವರೇ, and all the very best. Thank you so much. Thank you. ತುಂಬ ಖುಷಿ ಆಗ್ತಾ ಇದೆ. ಅಂದರೆ ಐ ಡಿಂಟ್ ಎಕ್ಸ್ಪೆಕ್ಟ್ ಸಿದ್ ಶ್ರೀರಾಮ್ ಸರ್ ಜೊತೆ ಹಾಡ್ತಿದ್ದೀನಿ ಫಸ್ಟ್ ಸಾಂಗ್ ಅಂತ. ಸೊ ನಂಗೆ ಕೇಳಿದ ತಕ್ಷಣ ಐ ವಾಸ್ ಲೈಕ್ ಇನ್ ಟಿಯರ್ಸ್. ನಂಗೆ ಅಂದರೆ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಹಿಸ್. ಸೊ ಐ ವಾಸ್ ಲೈಕ್ ಡ್ಯಾಮ್, ಇಷ್ಟು ಒಳ್ಳೆ ಅವಕಾಶ ನಂಗೆ ಸಿಗ್ತಾ ಇದೆ. ಐ ಮೀನ್ ಸೋ ಗ್ರೇಟ್ಫುಲ್ ಟು ಅರ್ಜುನ್ ಸರ್ ಆ್ಯಂಡ್ ಶಶಾಂಕ್ ಸರ್. ಲೈಕ್ ತುಂಬ ಸಪೋರ್ಟಿವ್ ಆಗಿದ್ರು ಥ್ರೂ ಔಟ್ ದ ರೆಕಾರ್ಡಿಂಗ್ ಸೆಷನ್ಸ್. ಆ್ಯಂಡ್ ಇಟ್ ಫೆಲ್ಟ್ ಸೋ ಕಂಫರ್ಟೇಬಲ್ ರೆಕಾರ್ಡಿಂಗ್ ಸೆಷನ್ಸಲ್ಲಿ. ಲೈಕ್ ಫಸ್ಟ್ ಅಂತ ನರ್ವಸ್ ಇತ್ತು, ಬಟ್ ಇಟ್ ವಾಸ್ ಸೋ ಗುಡ್. ಸೊ ಯಾ, ನೀವು ಸರಿಗಮಪ್ಪ ಗೆದ್ದಿಲ್ಲ ಅಂತ ಕೆಲವೊಬ್ರಿಗೆ ತುಂಬ ಜನರಿಗೆ ಬೇಜಾರಿತ್ತು. ಈಗ ಬೇಜಾರಾದವ್ರಿಗೆಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದೀರಾ. 2 ಲೈನ್ ಏನಾದರೂ ಹೇಳ್ಬೋದಾ, ಹಾಡ್ಬೋದಾ? ನೀನು ಹತ್ತಿರ ಇದ್ದರೂ ಹುಡುಕುವೆ ನಿನ್ನನೆ ಅಂತ ಪರಿಸೆಳೆತ ನೀನು ಎನೆಯ. ನಿನ್ನ ಬದಲು ಬೆರೆನು ಸಿಕ್ಕರು ನೋಪ್ಪೆನ ನೀನೇ ನನ್ನ ನಾಡಿ ಮಿಡಿತ ಗೆಳೆಯ. ಬ್ಯೂಟಿಫುಲ್. ಇದು ಮೊದಲ ಹೆಜ್ಜೆ ಮಾತ್ರ. ಖಂಡಿತ ಕನ್ನಡ ಚಿತ್ರರಂಗದಲ್ಲಿ ಮತ್ತಷ್ಟು ಹಾಡುಗಳನ್ನು ಹಾಡೋದಕ್ಕೆ
ಜೀವಿಸೋದಕ್ಕೆ ನಿಮಗೆ ಅವಕಾಶ ಸಿಗಲಿ. ಆಲ್ ದ ಬೆಸ್ಟ್ Thank you ಆ್ಯಂಡ್ so much, ಕಂಗ್ರ್ಯಾಚುಲೇಷನ್ಸ್ ಲಹರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ Thank ಯು. you so much. ದಯವಿಟ್ಟು ಒಮ್ಮೆ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್ ಲಹರಿ. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್. ರಿಲೀಸ್ ಆಗ್ತಾ ಇದೆ, ಆಗಿದೆ ಕೂಡ. ಎಷ್ಟು ಖುಷಿ ಆಗ್ತಾ ಇದೆ. ನಿಮ್ಗೆ ಹೆಂಗೆ ಇಷ್ಟ ಆಯಿತು ಹಾಡು? ಎಲ್ರಿಗೂ ನಮಸ್ಕಾರ. ಸ್ವಲ್ಪ ವರ್ಷ ಹಿಂದೆ ಒಂದು ಚಿಪ್ಸ್ದೊಂದು ಅಡ್ವರ್ಟೈಸ್ಮೆಂಟ್ ಬರ್ತಿತ್ತು, ಒಂದು ತಿನ್ನಿ ಅದಾದ್ಮೇಲೆ ನಿಲ್ಲಿಸ್ಬಿಟ್ಟು ತೋರಿಸಿ ಅಂತ ಹೇಳಿ, ಯಾಕಂದ್ರೆ ಕಂಟಿನ್ಯೂಸ್ ತಿಂತಾ ಇರಬೇಕು ಅಂತ. ಸೊ ಈ ಸಾಂಗ್ ಅದೇ ಥರ ಇದೆ, ಒಂದು 2 ಸಲ ಕೇಳಿಬಿಟ್ರೆ ನಿಮ್ಮ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ ಅವಾಗವಾಗ ಕೇಳಬೇಕು ಅಂತ. ಸೊ ಅದ್ಭುತವಾಗಿದೆ ಹಾಡು. ಮ್ಯಾಜಿಕಲ್ ಕಂಪೋಸರ್ ಜೊತೆ ಸೂಪರ್ ಹಿಟ್ ಡೈರೆಕ್ಟರ್ ಸೇರಿದ್ರೆ ಏನು ಬರುತ್ತೆ ನೋಡ್ತಾ ಇದ್ದೀರಾ ನೀವು. ಪ್ರತಿ ಟೈಮು ಒಂದು ಕಾಂಬಿನೇಷನಲ್ಲಿ ಒಂದು ಸರ್ಪ್ರೈಸ್ ಕೊಡ್ತಾರೆ, ಯಾವಾಗಲೂ ಒಂದು ಹಿಟ್ ಆಲ್ಬಮ್ ಕೊಡ್ತಾರೆ. ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಅವ್ರ ಬಗ್ಗೆ ನನಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ, ಯಾಕಂದ್ರೆ ಪ್ರತಿ ಸಿನಿಮಾ ಒಂದು ಮ್ಯೂಸಿಕ್ ಅಂತ ಹೇಳಿದ ತಕ್ಷಣ ಅವರು ಪ್ರತಿ ಸಿನಿಮಾ ಒಂದು ಗ್ರೋ ಆಗ್ತಾನೆ ಇರ್ತಾರೆ. ಮೋಸ್ಟ್ಲಿ ಮ್ಯೂಸಿಕ್ ಡೈರೆಕ್ಟ್ರಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಅನಿಸುತ್ತೆ, ನೆಕ್ಸ್ಟ್ ಸಿನಿಮಾ ಮಾಡಿದ್ರೆ ಯಾವ ಥರ ಕೊಡಬೇಕು ಅಂತ. ಆ್ಯಂಡ್ ಮ್ಯಾಮ್ ಬೋತ್ ಆರ್ ಲುಕಿಂಗ್ ವೆರಿ ಗುಡ್ ಆನ್ ಸ್ಕ್ರೀನ್. ಆ್ಯಂಡ್ ಪ್ರೊಡ್ಯೂಸರ್ಸ್ಗೆ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಆ್ಯಂಡ್ ಡೆಫಿನೆಟ್ಲಿ ಇನ್ನೊಂದು ಸಾಂಗ್ ಇದೆ ಗೊತ್ತು, ಅದು ನಿಮಗೆ ಬಂಪರೇ. ಆ್ಯಂಡ್ ಲಹರಿ ಮಹೇಶ್, ವೆಲ್ಕಮ್. ಆ್ಯಂಡ್ ಯು ಗಾಟ್ ಗುಡ್ ಫ್ಯೂಚರ್. ಕನ್ನಡ ಇಂಡಸ್ಟ್ರಿಗೆ ತುಂಬ ಹಾಡು ಹಾಡ್ಬೇಕು ನೀವಾಗ. ಆ್ಯಂಡ್ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಆನಂದ್ ಸರ್. ಮತ್ತೊಮ್ಮೆ ನಮ್ಮ ಶಶಾಂಕ್ ಸರ್ ಅವರ ಈ ಸೂಪರ್ ಹಿಟ್ ಜರ್ನಿಯಲ್ಲಿ ಜೊತೆಯಾಗಿರೋದಕ್ಕೆ ನಮಸ್ಕಾರ. ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ಸ್ ಹೇಳ್ಕೊತೀನಿ ಶಶಾಂಕ್ ಸರ್ಗೆ. ಶಶಾಂಕ್ ಸರ್ ಹತ್ರ ನಾನು ಮತ್ತೆ ಕಂಟಿನ್ಯೂಸ್ ಆಗಿ ಸಾಂಗ್ ಮಾಡೋವಲ್ಲೂ ಅವ್ರ ಹತ್ರ ಒಂದು ಸ್ಕೂಲ್ಗೆ ಹೋದಂಗೆ ನನಗೆ ಪ್ರತಿಯೊಂದು ಸಲ ಒಂದೊಂದು ವಿಷಯ ಅವ್ರ ಹತ್ರ ಕಲಿತಾ ಇರ್ತೀನಿ. ಏನಂದರೆ ಪರ್ಫೆಕ್ಷನ್. ಅವ್ರು ಮಾಡೋವಾಗ ನಾನು ಏನು ತೆಗಿತೀನಿ ಏನು ಮಾಡ್ತೀನಿ ಅನ್ನೋದು ಕ್ಲಿಯರ್ ಆಗಿರ್ತಾರೆ. ನಮಗೂ ಕ್ರಿಯೇಟಿವಿಟಿ ಮಾಡೋದಕ್ಕೂ ಒಂಚೂರು ಈಸಿಯಾಗಿರುತ್ತೆ. ಆಮೇಲೆ ಇನ್ನೊಂದು ಸಲ ಥ್ಯಾಂಕ್ಸ್ ಏನು ಕೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಡೈರೆಕ್ಟ್ರ್ ಆದಮೇಲೆ ಯಾರು ಸಾಂಗ್ ಕೊಡೋಕ್ಕೂ ಬಿಟ್ಬಿಟ್ಟಿದ್ರು. ಸಾರ್ ಕರೆದು ಮತ್ತೆ ನನಗೆ ಇನ್ನೊಂದು ಚಾನ್ಸ್ ಕೊಟ್ಟರು. ತುಂಬ ಥ್ಯಾಂಕ್ಸ್ ಸರ್. ಆಮೇಲೆ ಮನೀಷಾ ಮೇಡಮು, ಕೃಷ್ಣ ಸಾರು ತುಂಬ ಅದ್ಭುತವಾಗಿ ಕಾಣ್ತಾರೆ, ಆಮೇಲೆ ಅದ್ಭುತವಾಗಿ ಮಾಡವ್ರೆ. ಇದನ್ನ ತೋರಿಸಿದ ಅಭಿ ಸರ್ಗೆ ತುಂಬ ಥ್ಯಾಂಕ್ಸ್ ಸರ್. ಆಮೇಲೆ ಈ ಸಾಂಗಲ್ಲಿ ಒಂದು ಸ್ಪೆಷಲ್ ಏನಂದರೆ, 3 ಲೈನ್ಗೂ ಒಂದೊಂದು ಲೊಕೇಶನಲ್ಲಿ ಮಾಡಿರ್ತೀವಿ. ಇದನ್ನೆಲ್ಲ ಕೊಟ್ಟಿರೋಂಥ ಪ್ರೊಡ್ಯೂಸರ್ ಸರ್ಗೆ ತುಂಬ ಥ್ಯಾಂಕ್ಸ್ ಸರ್. ಮಾಸ್ಟರ್, ನೀವು ಇಲ್ಲಿ ಇದ್ದೀರಾ ಅಂದಮೇಲೆ ಇಲ್ಲೊಂದು ಮೊಮೆಂಟ್ ಕ್ರಿಯೇಟ್ ಮಾಡಬೇಕು ಅನ್ನೋದು ನಮ್ಮ ಆಸೆ. ಮೇಡಮ್ ಇದು ಮೆಲೋಡಿ ಇದರಲ್ಲಿ ಅಲ್ಲ, ನೀವು ಸುಮ್ಮನೆ ಡೈರೆಕ್ಷನ್ ಮಾಡಿ ಈಗ, ಓಕೆನಾ? ನಮ್ಮ ಕ್ರಿಸ್ಟಿ ಹಾಗೂ ಮನೀಶ್ ಅವರು ದಯವಿಟ್ಟು ಬರಬೇಕು. ಮೋಕ್ಷೇಂದ್ರ ಸರ್ ಕೂಡ ಅದನ್ನೇ ಅಲ್ವಾ ಸರ್? ಅಂದ್ರೆ ಅವರಿಬ್ರು. ಎಸ್, ಬನ್ನಿ. ಡಾರ್ಲಿಂಗ್ ಕೃಷ್ಣ ಸರ್, ಅದೇ ರೀತಿಯಾಗಿ ಮನೀಶ್ ಅವರು ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಲೆಟ್ಸ್ ಕ್ರಿಯೇಟ್ ಒನ್ ಬ್ಯೂಟಿಫುಲ್ ಮೂಮೆಂಟ್ ಹಿಯರ್. ಆಮೇಲೆ ಇದು ಸೆಟ್ ಆಗ್ದಂತ ಆರ್ಟ್ ಡಿಪಾರ್ಟ್ಮೆಂಟ್ ಮೇಡಮ್, ಆಮೇಲೆ ಡೈರೆಕ್ಷನ್ ಟೀಮು ನಿಜಾಲು ತುಂಬ ಹಾರ್ಡ್ ವರ್ಕ್ ಮಾಡೋರು. ಏನಕ್ಕೆ ಒಂದೊಂದು 3 ಲೈನ್ಗೂ ಒಂದೊಂದು ಲೊಕೇಶನ್ ಚೇಂಜ್ ಆಗೋ ತುಂಬ ಪ್ರಾಪರ್ಟೀಸ್ಗಳು ಇರೋದು. ಅದನ್ನು ಅರೇಂಜ್ ಮಾಡೋದಾಗ್ಲಿ ಎಲ್ಲಾನು ಕೊಟ್ಟಂತ ಡೈರೆಕ್ಷನ್ ಟೀಮ್ ಆಮೇಲೆ ಆರ್ಟ್ ಡಿಪಾರ್ಟ್ಮೆಂಟ್ಗೆ ತುಂಬ ಥ್ಯಾಂಕ್ಸ್ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅರೆ, ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮ್ಮ ಜರ್ನಿ ಬ್ರ್ಯಾಡ್ ಜೊತೆಗೆ. ಫಸ್ಟ್ಲಿ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ಕಮಿಂಗ್ ಹಿಯರ್. ಶಶಾಂಕ್ ಸರ್ ಜೊತೆ ಇದು 2ನೇ ಸಿನಿಮಾ. ಥ್ಯಾಂಕ್ ಯು ಸರ್ ಫಸ್ಟ್ಲಿ. ಆ್ಯಂಡ್ ಸಾಂಗ್ ನೋಡ್ದಂಗೆ ಮಾಸ್ಟರ್ ಹೇಳಿದಂಗೆ ಇಟ್ ಈಸ್ ಚೇಂಜಿಂಗ್ ಎವ್ರಿ 3 ಲೈನ್ಸ್ ಆರ್ ಸೊ ಎಲ್ಲ ಲೊಕೇಶನಲ್ಲೂ ಅಷ್ಟೇ ಚಾಲೆಂಜ್ ಇತ್ತು. ಎಕ್ಸಿಕ್ಯೂಟ್ ಮಾಡಿ ನೆಕ್ಸ್ಟ್ ಹೋಗಿ ಮಾಡಿ ಒಂದು ಇಟ್ ವಾಸ್ ಅ ಮ್ಯಾರಥಾನ್ ಕಂಟಿನ್ಯೂಸ್ ಆಗಿ. ನಮಗೆ ಇಷ್ಟು ಚಾಲೆಂಜ್ ಇದೆ ಅಂದಾಗ ಕೃಷ್ಣ ಸರ್ಗೆ ಆ್ಯಕ್ಚುಲಿ ಕೃಷ್ಣ ಸರ್ದು ನೆಕ್ಸ್ಟ್ ಸಾಂಗ್ಲಿರೋ ಎನರ್ಜಿ, ದಟ್ ಈಸ್ ದಿ ಮೋರ್ ಎಕ್ಸೈಟಿಂಗ್ ಪಾರ್ಟ್. ಬಟ್ ಎಸ್, I think they've done beautifully. You both look really good. And Arjun sir, I don't think he's delivered masters or helakkenilla, but it is my privilege. I got a chance to work again with Shashank sir and Arjun sir. Master ಹೇಳಿದಂಗೆ ಸರ್ ಟೀಚರ್ ಅಲ್ಲ, ಈಗ ಸದ್ಯಕ್ಕೆ ಹೆಡ್ ಮಾಸ್ಟರ್ ಆಗಿದ್ದಾರೆ. ಸೊ ದಿಸ್ ಈಸ್ ಹೌ ಹಿ ಈಸ್ ಗೈಡೆಡ್ ಅಸ್ ಆ್ಯಂಡ್ ಎವ್ರಿಬಡಿ ಹಿಯರ್. ಸೊ ಅವ್ರ ಜೊತೆ ಇಟ್ ಈಸ್ ಅನ್ ಇನ್ಸ್ಟಿಟ್ಯೂಟ್ ಥರ ಇಲ್ಲಿ. ಸೊ ಯು work here and you get out with a lot of knowledge. And I really loved your voice, beautiful voice, Larry. Thank you so much for singing in this film and being part of our film. Thank you so much. Manju sir, I hope you're happy with everything that is looking, and thank you for giving what is needed for the film. I hope you've all done our justice. Thank you. Thank you so much sir. Thank you.
ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಸಾಂಗ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಥ್ಯಾಂಕ್ ಯು ಅರ್ಜುನ್ ಜನ್ಯ ಅವರೇ. ಆ್ಯಂಡ್ ನಾವು ಏನೇ ಥ್ಯಾಂಕ್ಸ್ ಹೇಳಿದ್ರು ಫಸ್ಟ್ ಶಶಾಂಕ್ ಸರ್ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಅಭಿಲಾಷ್, ಫ್ಯಾಂಟಾಸ್ಟಿಕ್ ವರ್ಕ್, ವಿಜುವಲ್ಸ್ ವೆರ್ ಸೂಪರ್. ನಾನು ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಇಟ್ ಟು ಬಿ ಸೋ ಗುಡ್. ನೋಡಿದ ಮೇಲೆ ಕೃಷ್ಣ ಅವ್ರು ಹೇಳಿದಾಗೆ ಆನ್ ಸ್ಕ್ರೀನ್ ಇಟ್ ಈಸ್ ಲುಕಿಂಗ್ ಬ್ಯೂಟಿಫುಲ್. ಈ ಸಾಂಗ್ ಬಗ್ಗೆ ಹೇಳಬೇಕು ಅಂದರೆ ಆ್ಯಕ್ಚುಲಿ ಶಶಾಂಕ್ ಸರ್ ಫಸ್ಟು ಟ್ಯೂನ್ ಕೇಳಿದಾಗಲೇ ತುಂಬ ಎಕ್ಸೈಟ್ ಆಗಿದ್ದರು. ಹಿ ವಾಸ್ ವೆರಿ ಕಾನ್ಫಿಡೆಂಟ್. ನನ್ನ ನೋಡೋರು ನನಗೇನೂ ಅರ್ಥ ಆಗ್ತಾ ಇರಲಿಲ್ಲ. ಐ ನೆವರ್ ಅಂಡರ್ಸ್ಟುಡ್ ದ ಟ್ಯೂನ್. ಐ ವಾಸ್ ನಾಟ್ ಕಾನ್ಫಿಡೆಂಟ್. ಈ ಸಾಂಗ್ ಇದೆ, ಏನೋ ಎವರೇಜ್ ಟ್ಯೂನ್ ಇದೆ, ಎವರೇಜ್ ಸಾಂಗ್ ಆಗುತ್ತೆ ಅಂತ. ಹಿ ವಾಸ್ ಆಲ್ವೇಸ್ ಕಾನ್ಫಿಡೆಂಟ್. ಬಟ್ ಅವತ್ತು ಐ ಆಲ್ವೇಸ್ ಟೋಲ್ಡ್ ಹಿಮ್ ಏನಂದರೆ ಸಾಂಗು ಮ್ಯೂಸಿಕಲ್ಲಿ ನನಗೆ ಅಷ್ಟೊಂದು ಐ ಡೋಂಟ್ ಹ್ಯಾವ್ ದ್ಯಾಟ್ ಗುಡ್ ಇಯರ್. ಬಟ್ ಆಫ್ಟರ್ ಲಿಸ್ನಿಂಗ್ ಸ್ಲೋಲಿ ಆ ಸಾಂಗ್ ಇಷ್ಟೊಂದು ಕ್ಯಾಚಪ್ ಆಗ್ತಾ ಇದೆ ಅಂದರೆ ಇಟ್ ಕಮ್ಸ್ ಟು ಯುವರ್ ಮೈಂಡ್ ಎವ್ರಿ 10 minutes 5 minutes. ಸೊ ಶಶಾಂಕ್ ಸರ್, ಅಗೇನ್ ಯು ಹವ್ ಪ್ರೂವ್ಡ್ ಯುವರ್ ರೈಟ್. ಆ್ಯಂಡ್ ಸೊ ಅವರು ಅಭಿಲಾಷ್ ಅವ್ರು ಹೇಳಿದಾಗೆ ಈಸ್ ಅ ಹೆಡ್ ಮಾಸ್ಟರ್ ಆ್ಯಕ್ಚುಲಿ. ಸೊ ಹಿ ಕಂಟ್ರೋಲ್ಸ್ ಎವ್ರಿಥಿಂಗ್ ಬಿಕಾಸ್ ಹಿ ನೋಸ್ ಏನಾಗುತ್ತೆ ಏನು ಅಂತ. ಸಾಂಗಲ್ಲಿ ಶೂಟ್ ಮಾಡಬೇಕಾದ್ರೆ ಸರ್ ಎಷ್ಟೊಂದು ಲೊಕೇಶನ್ನು, ಹೌ ಮೆನಿ ಲೊಕೇಶನ್ಸ್ ಅಂದರೆ ಸರ್ ಸಾಂಗ್ ಬರಲಿ ನೀವು ನೋಡಿ, ದ್ಯಾಟ್ ವಾಸ್ ದ ಓನ್ಲಿ ಥಿಂಗ್. ಬಟ್ ವೆರಿ ವೆರಿ ಸ್ಯಾಟಿಸ್ಫೈಡ್. ಥ್ಯಾಂಕ್ ಯು ಶಶಾಂಕ್ ಸರ್. ಆ್ಯಂಡ್ ಥ್ಯಾಂಕ್ ಯು ಆಲ್ ಅವರ್ ಡೈರೆಕ್ಷನ್ ಟೀಮ್ ಆ್ಯಂಡ್ ಕಲೈ ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್. ವಿ ರಿಯಲಿ ಎಂಜಾಯ್ಡ್ ಕಳಸ, ಮೂಡಿಗೆರೆ, ಆಲ್ ಶೂಟಿಂಗ್ ಆ್ಯಂಡ್ ಆಲ್. ಇಟ್ ವಾಸ್ ಫನ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಕೂಡ ಅಫ್ಕೋರ್ಸ್ ಖುಷಿಯಾಗಿದ್ದೀವಿ. ನೀವೆಷ್ಟು ಖುಷಿಯಾಗಿದ್ದೀರಾ ಇಡೀ ತಂಡದ ಬಗ್ಗೆ, ಈ ಹಾಡುಗಳ ಜರ್ನಿ ಬಗ್ಗೆ? ಎಲ್ರಿಗೂ ನಮಸ್ಕಾರ. ಇಲ್ಲಿರೋರೆಲ್ಲರ ಖುಷಿ ಆದರೆ ನಾನು ಖುಷಿ ಆದಂಗೆ. ಫಸ್ಟ್ ಆಫ್ ಆಲ್ ನಾವು ಖುಷಿ ಆಗಬೇಕು, ಅಂದರೆ ಸಿನಿಮಾ ಮಾಡೋರು ಖುಷಿ ಆಗಬೇಕು. ಯಾವುದೇ ಪ್ರೋಸೆಸ್ ಆದರೂ ನಮ್ಗೆ ಇಷ್ಟ ಆಗಬೇಕು ಅನ್ನೋದನ್ನು ನಾವು ಬಿಲೀವ್ ಮಾಡಬೇಕು. ನಮ್ಗೆ ಇಷ್ಟ ಆದರೆ ಅದು ಇನ್ನೂ ಬೇರೆಯವ್ರಿಗೂ ಇಷ್ಟ ಆಗುತ್ತೆ ಅಂತ. ಬಿಕಾಸ್ ಎದುರುಗಡೆ ಇರೋರ್ಗೆ ಏನು ಇಷ್ಟ ಆಗುತ್ತೆ ಅನ್ನೋದು ನಮ್ಗೆ ಜಾಸ್ತಿ ಗೊತ್ತಿರಲ್ಲ. ನಮ್ಮ ಇಷ್ಟಕ್ಕೆ ನಾವು ಮಾಡಿದಾಗ ಅದೇ ಥರ ಲೈಕ್ ಮೈಂಡೆಡ್ ಅದನ್ನು ಇಷ್ಟಪಡ್ತಾರೆ ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಇವತ್ತು ಈ ನಾನೇ ನೀನಂತೆ ಸಾಂಗು ಲಾಂಚು ನನ್ನ ಡಿಯರೆಸ್ಟ್ ಫ್ರೆಂಡು ಅರ್ಜುನ್ ಜನ್ಯ ಅವರು ತುಂಬ ಬ್ಯುಸಿ ಇದ್ದ ಕಾರಣ ಬಂದಿಲ್ಲ. ಬಟ್ ಇವತ್ತು ಈ ಸಾಂಗು ಏನು ಇಷ್ಟೊತ್ತು ನೀವು ನೋಡಿದ್ರಿ 5 ಭಾಷೆಯಲ್ಲಿ, ಈ ಸಾಂಗ್ ಇವತ್ತು ಈ ಥರ ಸೌಂಡ್ ಆಗ್ತಾಯಿದೆ, ಇಷ್ಟು ಲೈಕಬಲ್ ಆಗ್ತಾಯಿದೆ. ಕೇಳಿದ್ರೆ ಡೈರೆಕ್ಟು ವೆಯ್ನ್ಸ್ ಒಳಗೆ, ಮೆದುಳೊಳಗಲ್ಲ, ವೆಯ್ನ್ಸ್ ಒಳಗಡೆ ಹೋಗುವಂಥ ಒಂದು ಮೆಲಡಿ ಟ್ಯೂನ್ ಇದು. ತುಂಬ ನನ್ನ ಕೆರಿಯರಲ್ಲಿ ಯಾವ ಸಾಂಗಿಗೂ ಇಷ್ಟೊಂದು ನಾನು ಟೈಮ್ ತೊಗೊಂಡಿರಲಿಲ್ಲ. ಆಲ್ಮೋಸ್ಟ್ ಅಂದರೆ ನಾವು ಕಂಪೋಸಿಂಗ್ ಶುರು ಮಾಡಿದ್ರೆ ಒಂದು 2 ತಿಂಗಳು 3 ತಿಂಗಳು ಮ್ಯಾಕ್ಸಿಮಮ್. ಒಂದು 2 ಟ್ಯೂನು 3 ಟ್ಯೂನನ್ನು ಆಪ್ಷನಾಗಿ ತೊಗೊಳ್ತೀನಿ ಅಷ್ಟೇ ನಾನು. ಅಷ್ಟರೊಳಗಡೆ ಕೊಟ್ಬಿಡ್ತಾರೆ ಯೂಶ್ವಲಿ ನನ್ನ ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲವರು. ಅದರಲ್ಲೂ ಅರ್ಜುನ್ನು ಎಕ್ಸ್ಪರ್ಟು, ನನಗೆಲ್ಲ ಹಿಟ್ ಸಾಂಗ್ಗಳನ್ನೇ ಕೊಟ್ಟಿರೋದು. ಬಟ್ ಇದು ಸ್ವಲ್ಪ ತುಂಬ ನನ್ನ ಎಕ್ಸ್ಪೆಕ್ಟೇಷನ್ನೇ ತುಂಬ ಮೇಲಿತ್ತು. ಸೊ ಹಾಗಾಗಿ ಒಂದು 6 ಮಂತ್ಸು ಈ ಸಾಂಗಿಗೆ ಪ್ರಾಸೆಸ್ ಆಗಿರೋದು. ಅಂದರೆ ಒಂದು 6 ಮಂತ್ಸಲ್ಲಿ ಒಂದು 10 ಸಿಟ್ಟಿಂಗ್ಸ್ ಆಗಿದೆ ಅರ್ಜುನ್ಗೂ ನನಗೂ. 10 ಸಿಟ್ಟಿಂಗ್ಸಲ್ಲಿ ಆಲ್ಮೋಸ್ಟ್ ಒಂದು 15 ಟ್ಯೂನ್ ಕೊಟ್ಟಿದ್ದಾರೆ ಅರ್ಜುನ್ ಅವರು ಈ ಪರ್ಟಿಕ್ಯುಲರ್ ಸಿಚುವೇಶನ್ಗೆ. 15 ಟ್ಯೂನ್ಗಳಲ್ಲಿ ನನಗೆ ಸಮಾಧಾನ ಆಗದಲ್ಲೇ ಫೈನಲ್ ಆಗಿ ನನಗೆ ಸಮಾಧಾನ ಆಗಿ ಈ ಟ್ಯೂನ್ ಓಕೆ ಅಂತೇಳಿ ಫ್ರೀಸ್ ಮಾಡಿರೋ ಟ್ಯೂನನ್ನೇ ನೀವೀಗ ಸಾಂಗಾಗಿ ಕೇಳ್ತಾ ಇದ್ದೀರಾ. ಮತ್ತು ಇದನ್ನು ಎಸ್ಪೆಷಲಿ ನಾವು ಕಂಪೋಸ್ ಮಾಡುವಾಗಲೇ ಫಿಕ್ಸ್ ಆಗಿದ್ವಿ ಶ್ರೀರಾಮ್ ಅವ್ರ ಕೈಯಲ್ಲಿ ಆಡಿಸ್ಬೇಕು ಅಂತ. ಆಬ್ವಿಯಸ್ಲಿ ಅವ್ರಿಗೋಸ್ಕರ ಅಂತಲೇ ಕಂಪೋಸ್ ಮಾಡಿದಂಥ ಟ್ಯೂನು. ಯಾಕೆಂದರೆ ಸಿದ್ಧ ಅವ್ರ ವಾಯ್ಸು ಎಲ್ಲ ರೀತಿಯ ಇದಕ್ಕೂ ಸೂಟ್ ಆಗೋಲ್ಲ. ಅವ್ರಿಗೆ ಅವ್ರದ್ದೇ ಆದ ಒಂದು ಸ್ಟೈಲ್ ಇದೆ, ಆ ಸ್ಟೈಲಲ್ಲೇ ಟ್ಯೂನ್ ಇದ್ರೇ ಲೈಕಬಲ್ ಆಗೋದು. ಹಾಗಾಗಿ ಅದು ಮುಂಚೆನೇ ಫಿಕ್ಸ್ ಆಗಿದ್ವಿ. ಕನ್ನಡ ಮತ್ತು ತೆಲುಗು 2 ಭಾಷೆಯಲ್ಲಿ ಶ್ರೀರಾಮರು ಆಡಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಹಾಗಾಗಿ ಅವ್ರನ್ನೇ ತಲೆಯಲ್ಲಿ ಇಟ್ಕೊಂಡು ಕಂಪೋಸ್ ಮಾಡಿದಂಥ ಹಾಡು. ಮತ್ತು ಟ್ಯೂನು ಅದೆಲ್ಲ ಓಕೆ. ಬಟ್ ಈ ಸಾಂಗ್ಗೆ ನಾನು ಅಂದ್ಕೊಂಡಿರಲಿಲ್ಲ, ಈ ಸಾಂಗ್ಗೆ ಆಗಿರೋ ಖರ್ಚು ಒಂದು ಸೆಕೆಂಡು ನಾನೇ ಗಾಬರಿ ಆಗಿಬಿಟ್ಟಿದ್ದೆ. ಅಂದರೆ ನಾವು ಮಾಡ್ತಾ ಹೋದ್ವಿ ಅಷ್ಟೇ ಸಾಂಗನ್ನು. ಟ್ಯೂನ್ ಆಯಿತು, ಅದಾದಮೇಲೆ ಪ್ರೋಗ್ರಾಮಿಂಗ್ ಆಯಿತು, ಅದಾದಮೇಲೆ ಲೈವ್ ಇನ್ಸ್ಟ್ರೂಮೆಂಟ್ಸ್ ಆಯಿತು, ಅದಾದಮೇಲೆ ಸಿಂಗರ್ಸ್ ಅಂತ ಆಯಿತು. ಎಲ್ಲ ಮುಗಿದು ಆ ಸಾಂಗ್ ಬಜೆಟ್ ನೋಡಿ ನಾನೇ ಒಂದು ಸಣ್ಣ ಗಾಬರಿ ಆಗಿಬಿಟ್ಟೆ. ಯಾಕೆಂದರೆ ಒಂದು ಸಿನಿಮಾನೇ ಮಾಡ್ಬೋದು ಈ ಸಾಂಗ್ ಆಗಿರೋ ಬಜೆಟಲ್ಲಿ. ಅಷ್ಟು ಬಜೆಟು ಅಂದರೆ ಇದು ಡಿಮ್ಯಾಂಡ್ ಮಾಡ್ತಾ ಹೋಯ್ತು ಈ ಸಾಂಗು. ಕಂಪೋಸ್ ಮಾಡಿದ್ಮೇಲೆ ಏನು ನಿಮಗೆ ಆ ಸೌಂಡಿಂಗ್ ಕೇಳ್ತಾ ಇದ್ದಲ್ಲ, ಅದಕ್ಕೆ ಆ ವಯಲಿನ್ಸು ಮತ್ತು ಆ ಸ್ಟ್ರಿಂಗ್ ಸೆಕ್ಷನ್ನು ಮತ್ತು ಆ ಲೈವ್ ಇನ್ಸ್ಟ್ರೂಮೆಂಟ್ಸು ಅದೆಲ್ಲ ಯೂಸ್ ಮಾಡಿರೋದು ತುಂಬ ಅನ್ಬಿಲಿಯಬಲಾಗಿ ಯೂಸ್ ಮಾಡಿದ್ದಾರೆ. ಮತ್ತು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ. ನಮ್ಮ ಮೊನ್ನೆ ಮಿಕ್ಸ್ ಮಾಡಿದಂಥ
ಮಾಸ್ಟರ್ ಮಾಡಿದಂಥ ಇಂಜಿನಿಯರ್ ಹೇಳ್ತಾ ಇದ್ರು, ನನ್ನ ಇದರ ಸಿಸ್ಟಮಲ್ಲಿ ಜಾಗನೇ ಇಲ್ಲ ಸರ್, ಅಷ್ಟೊಂದು ಟ್ರ್ಯಾಕ್ಸ್ ಇದೆ ಈ ಸಾಂಗಲ್ಲಿ, ತುಂಬ ಹೋಗ್ಬಿಟ್ಟಿದೆ ಈ ಸಾಂಗ್, ನಾನು ಡೆಲಿವರಿ ಕೊಟ್ಟರೆ ಸಾಕು, ನನಗೆ ಬೇರೆ ಪಿಕ್ಚರ್ ಕೆಲಸ ಮಾಡೋಕ್ಕೆ ಜಾಗನೇ ಇಲ್ಲ ಅಂತ. ಸೊ ಅಷ್ಟೊಂದು ಎಫರ್ಟು ಅರ್ಜುನ್ ಅವರು ಹಾಕಿದ್ದಾರೆ ಈ ಸಾಂಗಿಗೆ. ಮೊನ್ನೆ ನಮ್ಮ ಶ್ಯಾಮ್ ಅವರು ಆಡಿಯೋ ಕಂಪ್ನಿಯವರು ಅಷ್ಟೇ ಬೇಗ ಕೊಡಿ ಸಾಂಗ್ ಅಂತ ಕೇಳ್ತಾ ಇದ್ರು. ಲಾಸ್ಟ್ ಇನ್ನೇನು ಮಾಸ್ಟರಿಂಗ್ ಆಗೋ ಟೈಮಲ್ಲಿ ಮತ್ತೆ ಒಂದು ಅಡಿಷನ್ ಮಾಡಿದ್ರು, ಇನ್ನೊಂದು ಸ್ವಲ್ಪ ಒಂದು ಕೋರಸನ್ನು ಫಿಲ್ ಮಾಡಿದ್ರೆ ಇನ್ನೊಂಚೂರು ಬೆಟರ್ ಆಗುತ್ತೆ ಅಂತೇಳಿ ಲಾಸ್ಟ್ ಮಿನಿಟಲ್ಲಿ. ಅಲ್ಲಿವರೆಗೂ ಅಂದರೆ ಅಷ್ಟು ಡೆಡಿಕೇಟೆಡಾಗಿ ಈ ಸಾಂಗನ್ನು ಮಾಡಿದ್ದಾರೆ ಅರ್ಜುನು. ಎಲ್ಲ ಕ್ರೆಡಿಟು ನನ್ನ ಪ್ರಕಾರ ಈ ಸಾಂಗ್ನ ಈಗೇನು ಕೇಳ್ತೆ ಎಲ್ಲ ಕ್ರೆಡಿಟು ಅರ್ಜುನ್ಗೆ ಹೋಗಬೇಕು. ಜೊತೆಗೆ ಅವ್ರಿಗೆ ನನ್ನ ಮೇಲೆ ತುಂಬ ಪ್ರೀತಿ ಅರ್ಜುನ್ಗೆ. ನಾನಂದರೆ ಲವ್ ಸಾಂಗ್ ಮಾಡುವಾಗ ತುಂಬ ಇಂಟ್ರೆಸ್ಟಿಂದ ಮಾಡ್ತಾರೆ, ತುಂಬ ಎಮೋಷ್ನಲಿ ಒಂದು ಬಾಂಡೇಜ್ ಇದೆ ನನಗೂ ಮತ್ತು ಅರ್ಜುನ್ಗೂ. ಆ ಬಾಂಡೇಜೇ ನಿಮಗೆ ಈ ಸಾಂಗಲ್ಲಿ ಕಾಣಿಸ್ತಾ ಇದೆ. ಮತ್ತು ಹಾಗೆ ಈ ಸಿನಿಮಾದ ಈ ಹಾಡಿನ ಶೂಟಿಂಗ್ ಕೂಡ ಅಷ್ಟೇ ತುಂಬ ಈಗೆಲ್ಲ ಹೇಳಿದ್ರು. ಈ ಎಕ್ಸ್ಕ್ಲೂಸಿವ್ ಆಗಿ ಈ ಸಾಂಗನ್ನೇ 5 ದಿನ ಶೂಟ್ ಮಾಡಿದ್ದೀವಿ ನಾವು. 5 ದಿನ ಅದು ಒಂದು ಅರ್ಧ ದಿನಕ್ಕೆ ಒಂದೊಂದು ಲೊಕೇಶನ್ ಚೇಂಜ್ ಅಂದರೆ ಅಷ್ಟು ವೆರೈಟಿ ಇದೆ ಈ ಸಾಂಗಲ್ಲಿ. ಒಂದು ಲವ್ ಜರ್ನಿನ ಹೇಳಬೇಕಾಗಿತ್ತು ನಾವು. ನೀವು ಒಂದು ಸಣ್ಣ ಪುಟ್ಟ ಗ್ಲಿಂಪ್ಸಸ್ ಅಷ್ಟೇ ಇಲ್ಲಿ ನೋಡಿದ್ದೀರಾ, ಏನು ವಿಷುವಲ್ ನೋಡಿದ್ರೆ ಅದಕ್ಕಿಂತ ಇನ್ನೂ ಜಾಸ್ತಿ ವಿಚಾರಗಳು ಈ ಸಾಂಗ್ನಲ್ಲಿದೆ. ಅದು ಸಿನಿಮಾದಲ್ಲೇ ನೋಡಬೇಕು ಅಂತ ನಾವು ಅದನ್ನು ಜಾಸ್ತಿ ಬಿಟ್ಟಿಲ್ಲ. ಆ್ಯಂಡ್ ನಾವೆಷ್ಟು ಎಲ್ಲ ಒದಾಡಿದ್ದೀವೋ ಅಷ್ಟೇ ನಮ್ಮ ಹೀರೋಯಿನು ಅಷ್ಟೇ ಮುದ್ದಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಸಾಂಗಲ್ಲಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಇಬ್ಬರೂ. ಅದೊಂದು ಟೆನ್ಷನ್ ಇತ್ತು ನನಗೆ. ಸೊ ಅವರಿಬ್ಬರು ಕೆಮಿಸ್ಟ್ರಿ, ಯಾವುದೇ ಒಂದು ಲವ್ ಸಾಂಗ್ ವರ್ಕ್ ಆಗಬೇಕಂದ್ರೆ ಹೀರೋಯಿನ್ ಕೆಮಿಸ್ಟ್ರಿ ವರ್ಕ್ ಆಗಬೇಕು, ಇಬ್ಬರು ತುಂಬ ಕ್ಯೂಟಾಗಿದ್ದಾರೆ ಪೇರ್ ಅಂತ ಅನ್ನಿಸ್ಬೇಕು. ಆ ಥರ ಅನಿಸೋ ಥರ ನಾವು ಪ್ರೆಸೆಂಟ್ ಮಾಡಬೇಕು ಅವ್ರನ್ನ. ಸೊ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ನನಗಂತೂ ತುಂಬ ಕ್ಯೂಟಾಗಿ ಕಾಣಿಸಿದ್ದಾರೆ ಇಬ್ಬರೂ. ಆ್ಯಂಡ್ ಈ ಸಿಂಗಿಂಗ್ ಅಂತ ಬಂದಾಗ ಮೇಲ್ ವಾಯ್ಸು ಶ್ರೀರಾಮ್ ಅವ್ರಿಗೆ ಆಲ್ರೆಡಿ ನಾವು ಫಿಕ್ಸ್ ಆಗಿಬಿಟ್ಟಿದ್ವಿ, ಅವ್ರನ್ನ ತಲೆಯಲ್ಲಿ ಇಟ್ಕೊಂಡೆ ಕಂಪೋಸ್ ಮಾಡಿದ್ದು. ಬಟ್ ಫೀಮೇಲ್ ವಾಯ್ಸು ಯಾವುದು ಅನ್ನೋದು ನನಗೂ ಗೊತ್ತಿರಲಿಲ್ಲ. ಅರ್ಜುನ್ನು ಫಸ್ಟ್ ಅವ್ರು ಹೇಳಿದ್ದೆ, ಸರ್ ಶ್ರೀರಾಮ್ ಆಡ್ತಾರೆ ಅಂದರೆ ಅದಕ್ಕೆ ಆ ಲೆವೆಲ್ಗೆ ಆ ಪಿಚ್ಚು ಅದೆಲ್ಲ ಸಿಗಬೇಕು, ಯಾಕೆಂದ್ರೆ ತುಂಬ ಬ್ರೈಟ್ ಆಗಿರೋಂಥ ವಾಯ್ಸ್ ಅವ್ರದ್ದು, ಅದಕ್ಕೆ ಮ್ಯಾಚ್ ಆಗಬೇಕು ಫೀಮೇಲ್ ವಾಯ್ಸ್ ಕೂಡ ಅಂತಂದರೆ ಶ್ರೇಯಾ ಘೋಷಾಲ್ ಅಷ್ಟೇ ಅಂತ ಅಂದರು ಅವರು. ಫಸ್ಟ್ ಅವ್ರ ಮೈಂಡಲ್ಲಿ ಇದ್ದಿದ್ದೆ ಶ್ರೇಯಾ ಘೋಷಾಲ್ ಅವ್ರ ಕೈಲಿ ಆಡಿಸ್ಬೇಕು ಈ ಸಾಂಗನ್ನ ಅಂತ. ಬಟ್ ನಾನು ಸ್ವಲ್ಪ ಇಲ್ಲ, ಆಲ್ರೆಡಿ ಬಜೆಟು ತುಂಬ ರಾಕೆಟ್ ಥರ ಮೇಲೆ ಹೋಗ್ಬಿಟ್ಟಿದೆ. ನೋಡಿ ಅರ್ಜುನ್, ಬೇರೆ ನಮ್ಮಲ್ಲಿ ಯಾರಾದ್ರೂ ಹುಡ್ಕೋಣ, ಅದೇ ನಿಮ್ಗೆ ಕಾಂಪ್ರಮೈಸ್ ಆಗಿ ವಾಯ್ಸಲ್ಲಿ ಕಾಂಪ್ರಮೈಸ್ ಆಗಬೇಡಿ, ಬಟ್ ನಮ್ಮಲ್ಲೇ ಯಾರಾದರೂ ನೋಡೋಣ ನಾವು ಅಂತ ಎಲ್ಲ ಹೇಳ್ತಿದ್ದಾಗ ತುಂಬ ಟ್ರಯಲ್ ಆ್ಯಂಡ್ ಎರರ್ ಆಗಿದೆ ಈ ಸಾಂಗ್. ಫೀಮೇಲ್ ವಾಯ್ಸ್ಗಳಿಗೆ ತುಂಬ ಜನನ ಕೈಲಿ ಆಡಿಸಿದ್ದೀವಿ. ಬಟ್ ಎಲ್ಲೋ ಒಂದು ಕಡೆ ಫೈನಲ್ ಆಗಿ ಮತ್ತೆ ನಾವು ಶ್ರೇಯಾ ಘೋಷಾಲ್ ಅವ್ರ ಹತ್ರಕ್ಕೆ ಹೋಗಬೇಕಾದಂಥ ಪರಿಸ್ಥಿತಿ ಬರುತ್ತೇನೋ ಅಂತ ನನಗೆ ಸ್ವಲ್ಪ ಒಳಗಡೆನೇ ಒಂದು ಟೆನ್ಷನ್ ಇತ್ತು. ಪಾಪ ನಮ್ಮ ಪ್ರೊಡ್ಯೂಸರ್ ಓಕೆ ಅಂತ ಹೇಳ್ಬಿಟ್ಟಿದ್ರು, ಪರವಾಗಿಲ್ಲ ಸರ್ ಏನು ಮಾಡೋಕ್ಕಾಗಲ್ಲ, ನಮ್ದೇನಂದರೆ ಒಂದು ಸ್ವಲ್ಪ ಅಲ್ವಾ ಆಡೋದು, ಫುಲ್ ಸಾಂಗ್ ಅವರೊಬ್ಬರೇ ಆಡೋದಾಗಿದ್ದರೆ ಓಕೆ, ಸ್ವಲ್ಪ ಅಲ್ವಾ ಅಂತ. ಓಕೆ ಸರ್ ಏನು ಮಾಡೋಕ್ಕಾಗಲ್ಲ, ಈಗ ಅವರೇ ಬೇಕು ಅಂದರೆ ಅವ್ರ ಕಡೆ ಆಡ್ಸೋಣ ಅಂತಲೇ ಪ್ರೊಡ್ಯೂಸರ್ ಫಿಕ್ಸ್ ಆಗಿದ್ರು. ಆವಾಗ ಅರ್ಜುನ್ ಅವರು ಒಂದು ಗುಡ್ ನ್ಯೂಸ್ ಕೊಟ್ಟರು, ಸರ್ ಏನು ಟೆನ್ಷನ್ ಮಾಡ್ಕೋಬೇಡಿ, ನೀವೇನು ಕೇಳಿದ್ರಲ್ಲ ಆ ಥರ ಒಂದು ವಾಯ್ಸು ಈಗ ಕನ್ನಡದಲ್ಲೇ ಹುಡುಕಿಟ್ಟಿದ್ದೀನಿ ನಾನು ಅಂದರು. ಯಾರು ಹೊಸ ಸಿಂಗರು ಅಂದರು. ಹೊಸ ಸಿಂಗರು ಹುಡುಕಿಟ್ಟಿದ್ದೀನಿ ಅಂತ ಇದ್ದಾರಲ್ಲ ಅಂದರೆ, ಆಮೇಲೆ ಸ್ಟುಡಿಯೋಗೆ ಬನ್ನಿ ನಾನು ಅಲ್ಲೇ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ನಿಮಗೆ, ಅವಳು ನೆಕ್ಸ್ಟ್ ಕನ್ನಡದ ಶ್ರೇಯಾ ಘೋಷಾಲ್ ಅಂತ ಅರ್ಜುನ್ ಅವರೇ ಹೇಳಿದ್ದು ನನಗೆ. ಸೊ ಐ ವಾಸ್ ವೆರಿ ಕ್ಯೂರಿಯಸ್, ಯಾರಪ್ಪ ನೆಕ್ಸ್ಟು ಕನ್ನಡದ ಶ್ರೇಯಾ ಘೋಷಾಲ್ ಅಂತ. ಆನೆಸ್ಟ್ಲಿ ಹೇಳಬೇಕಂದ್ರೆ ಪುಟ, ನಾನು ಯಾವತ್ತೂ ಆ ಶೋನಲ್ಲಿ ನಿನ್ನ ನೋಡೇ ಇರಲಿಲ್ಲ. ಸರಿಗಮಪ ಶೋ ನಮ್ಗೆ ಅಷ್ಟು ಟೈಮ್ ಇರೋಲ್ಲ, ಹಂಗಾಗಿ ಆ ಶೋನಲ್ಲಿ ನೋಡಿರಲಿಲ್ಲ, ನನಗೇನು ಗೊತ್ತಿರಲಿಲ್ಲ. ಆ ಸ್ಟುಡಿಯೋಗೆ ಹೋದ್ಮೇಲೆ ಎಲ್ಲಿ ಸಿಂಗರ್ ಅಂದರೆ ಈ ಮಗುನ ಇಂಟ್ರೊಡ್ಯೂಸ್ ನಾನು ಗಾಬರಿ ಆಗ್ಬಿಟ್ಟೆ. ಗಾಬರಿ ಆಗಿ ಆಮೇಲೆ ಅವಳನ್ನೇ ಕೇಳಿದೆ, ಅವ್ರ ಪೇರೆಂಟ್ಸ್ನ ಕೇಳಿದೆ. ನಾನು ಮೋಸ್ಟ್ಲಿ ನೋಡೋಕ್ಕೆ ಫಿಸಿಕಲಿ ಸ್ವಲ್ಪ ವೀಕ್ ಇರಬೇಕು, ಮೋಸ್ಟ್ಲಿ ದೊಡ್ಡ ಹುಡುಗಿನೇ ಇರಬೇಕು ಅಂತ ಅಂದ್ಕೊಂಡಿದ್ದೆ ನಾನು, ಒಂದು 20 ವರ್ಷ ಅಟ್ಲೀಸ್ಟ್ ಅಂತ. ಆಮೇಲೆ ಗೊತ್ತಾಗಿದ್ದ ಯಾಕೆ ಇನ್ನೂ 14 ವರ್ಷ ಅಂತ. ಸೊ ಈಗ ಕ್ರಿಕೆಟ್ನಲ್ಲಿ 14 ಇಯರ್ ಸೆನ್ಸೇಷನ್ ಕ್ರಿಕೆಟಲ್ಲಿ ಒಬ್ರು ಇದ್ದಾರೆ ಈಗ, ವೈಭವ್ ಸೂರ್ಯವಂಶಿ ಅಂತ. ಲಾಸ್ಟ್ IPL ಧೂಮ್ ಧಾಮ್ ಮಚಾಕ್ಬಿಟ್ರಲ್ಲ, ಆ ಥರ ನಮ್ಮ ಈ ಸಿಂಗಿಂಗ್ ಕ್ಷೇತ್ರದಲ್ಲಿ ಸೆನ್ಸೇಷನ್ನು ನಮ್ಮ ಲಹರಿ ಅವರು. ಸೊ ಕಂಗ್ರ್ಯಾಚುಲೇಷನ್ಸ್ ಪುಟ, ತುಂಬ ಒಳ್ಳೆ ಹಾಡು ಸಿಕ್ಕಿದೆ ನಿನಗೆಲ್ಲ. ನಿಮಗೆ ಅವಕಾಶ ಕೊಟ್ಟಿರೋದು ಅರ್ಜುನ್ ಅವರೇ, ನಮ್ಮದೇನಿಲ್ಲ, ಅವ್ರು ಹೇಳಿದ್ದನ್ನು ನಾವು ಫಾಲೋ ಮಾಡಿದ್ದೀವಿ ಅಷ್ಟೇ. ಸೊ ನಿನಗೂ ಖುಷಿಯಾಗಿದೆ ಅಂದ್ಕೊಂಡಿದ್ದೀನಿ. ತುಂಬ ಅವಳು ಆಡಿದ ಮೇಲೆ ಗೊತ್ತಾಗಿದ್ದು ನನಗೂ, ನಿಜವಾಗ್ಲೂ ಒಂದು ಡೌಟ್ ಇತ್ತು ಹಾಡೋವರೆಗೂ, ಹಾಡಿದ ಮೇಲೇ ಗೊತ್ತಾಗಿದ್ದು ಎಷ್ಟು ಅಂದರೆ ಆ ಶ್ರೀರಾಮ್ ಅವರ ಪಿಚ್ಗೆ ಮ್ಯಾಚ್ ಮಾಡೋದಂದರೆ ಹುಡುಗಾಟ ಅಲ್ಲ. ಮ್ಯಾಚ್ ಮಾಡಿ ಹಾಡಿದ್ದೀಯಾ ನೀನು, ತುಂಬ ಚೆನ್ನಾಗಿ ಹಾಡಿದ್ದೀಯಾ, ಒಳ್ಳೆಯದಾಗಲಿ ನಿನಗೆ, ತುಂಬ ಒಳ್ಳೆಯ ಭವಿಷ್ಯ ಕಾದಿದೆ.
ಆ್ಯಂಡ್ ಎಲ್ಲ ಮೋರ್ ಓವರ್ ಎಲ್ಲದಕ್ಕಿಂತ ಓಕೆ ನಾವು ಕನಸು ಕಾಣ್ತೀವಿ, ಏನೇನು ಪ್ಲ್ಯಾನ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಬಟ್ ಅದನ್ನು ಸಾಕಾರಗೊಳಿಸ್ಕೋಬೇಕು ಅಂದರೆ ಅದಕ್ಕೆ ಪ್ರೊಡ್ಯೂಸರ್ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ಮಂಜು ಸರು ಎಲ್ಲ ರೀತಿ ಫ್ರೀಡಮ್ಮು ಕೊಟ್ಟಿದ್ದಾರೆ ನಮಗೆ. ಒಂದೊಂದು ಸರಿ ಅವ್ರು ಕೊಡಲ್ಲ ಅಂದರೂ ನಾವೇ ಕಿತ್ಕೊಂಡ್ಬಿಟ್ಟಿದ್ದೀವಿ. ನಮ್ಗೆ ಬೇಕು ಅಂದಮೇಲೆ ಇನ್ನು ಅವ್ರು ಇನ್ನೇನು ಮಾಡೋಕ್ಕಾಗುತ್ತೆ, ಆಯಿತು ಮಾಡಿ ಅಂತ ಅವರು. ಸೊ ಸರ್, ಲವ್ ಯು ಸರ್. ಈ ಸಾಂಗು ಇವತ್ತು ಇಷ್ಟು ಅದ್ಧೂರಿಯಾಗಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಅದಕ್ಕೆ ಫಸ್ಟ್ ರೀಸನ್ ಆ್ಯಕ್ಚುಲಿ ಪ್ರೊಡ್ಯೂಸರ್ಗೆ ಹೇಳಬೇಕು. ಯಾಕೆಂದರೆ ಆ ಸಾಂಗ್ ವಿಜುವಲ್ಸ್ ಡಿಸೈನ್ ಮಾಡಿದಾಗಲೇ ಇಟ್ ವಾಸ್ ವೆರಿ ವಾಸ್ಟ್. ಅದು ಆಲ್ರೆಡಿ ನಾವು ರೆಕಾರ್ಡಿಂಗಿಗೆ ತುಂಬ ಖರ್ಚಾಗಿದೆ, ಸಾಂಗ್ ಪ್ರೊಡಕ್ಷನ್ಗೆ. ಇನ್ನು ಆ ಸಾಂಗ್ ಮೇಕಿಂಗಿಗೆ ಅದರ 3 times ಬೇಕಾಗಿತ್ತು. ಸೊ ಅವ್ರು ಆಯಿತು, ಇಲ್ಲ ಚೆನ್ನಾಗಿದೆ, ಸಾಂಗ್ ಚೆನ್ನಾಗಿದೆ, ಆಯಿತು ನಿಮ್ಮ ಕಾನ್ಫಿಡೆನ್ಸು ಚೆನ್ನಾಗಿದೆ, ಇದು ವರ್ಕೌಟ್ ಆಗುತ್ತೆ. ಅವ್ರು ಏನು ಒಂದೇ ಹೇಳೋದವರು, ಸರ್ ಏನು ಬೇಕಾದ್ರೂ ಮಾಡೋಣ, ಹಂಗೆ ಬರಬೇಕು ಅಷ್ಟೇ ವಾಪಸ್ಸು ಅಂತ. ಈಗ ಎಷ್ಟು ಕೋಟಿ ಬೇಕಣ್ಣ ಹಾಕೋಣ, ಅದಕ್ಕೆ ತಕ್ಕಂಗೆ ರಿಟರ್ನ್ಸ್ ಹಂಗೆ ಬರಬೇಕು ಅನ್ನೋದು ಅಷ್ಟೇ ಅವ್ರದ್ದು ಯಾವತ್ತು. ಸರ್ ಡೋಂಟ್ ವರಿ, ಈ ಸಾಂಗ್ ನಿಮಗೆ ಮ್ಯಾಸಿವ್ ಹಿಟ್ ಆಗುತ್ತೆ, ಡೋಂಟ್ ವರಿ ಅಂತ ಹೇಳಿ ಅವ್ರಿಗೆ ಹೇಳೇ ಮಾಡಿದ್ದು ನಾವು ಸಾಂಗು ಅಂತ ಅಂದ್ಕೊಂಡಿದ್ದೀನಿ ಈ ಸರ. ನೆಕ್ಸ್ಟ್ ನಮ್ಮ ಟಾರ್ಗೆಟ್, ನನಗೂ ಅರ್ಜುನಿಗೂ ಟಾರ್ಗೆಟ್ ಇದ್ದಿದ್ದೆ ನಮ್ಮ ಪ್ರೀವಿಯಸ್ ನಮ್ಮಿಬ್ಬರು ಕಾಂಬಿನೇಷನಲ್ಲಿ ಶ್ರೀರಾಮ್ ಅವರೇ ಆಡಿದ್ದಂಥ ಜಗವೇ ನೀನು ಗೆಳತಿ, ಆ ಸಾಂಗನ್ನು ಮೀರಿ ಹೋಗಬೇಕು, ಅದಕ್ಕಿಂತ ದೊಡ್ಡ ಮಟ್ಟದ ಹಿಟ್ ಆಗಬೇಕಿದು, ನಮ್ಮ ರೆಕಾರ್ಡನ್ನು ನಾವೇ ಬ್ರೇಕ್ ಮಾಡಬೇಕು ಅನ್ನೋದು ನಮ್ಮ ಟಾರ್ಗೆಟ್ ಆಗಿತ್ತು. ಸೊ ಆ ದಿಸೆಯಲ್ಲೇ ವರ್ಕ್ ಮಾಡಿದ್ವಿ. ಫಸ್ಟ್ ರಿಯಾಕ್ಷನ್ ಈ ಸಾಂಗ್ ಅದನ್ನು ಮೀರಿಸುತ್ತೆ ಅಂತ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದೆ ನಮ್ಮ ಶ್ಯಾಮ್ ಅವರು, ಆಡಿಯೋ ಕಂಪ್ನಿಯವರು. ಯಾಕೆಂದರೆ ಅವರು ತುಂಬ ಒಳ್ಳೆಯ ಕಿವಿ ಇದೆ. ನೀವು ಕನ್ನಡದಲ್ಲಿ ಯಾವುದೇ ಹಿಟ್ ಸಾಂಗ್ ಬಂತು ಅಂದರೂ ನೀವು ಲೇಬಲ್ ಯಾವುದು ಅಂತ ಕೇಳೋಂಗೆ ಇಲ್ಲ, ನೀವು ಆನಂದ್ ಆಡಿಯೋ ಅಂತ ಇರುತ್ತೆ, ಬೈ ಡಿಫಾಲ್ಟ್ ಇರುತ್ತೆ. ಯಾಕೆಂದರೆ ಅವ್ರ ಮ್ಯೂಸಿಕ್ ಟೇಸ್ಟ್ ಅಷ್ಟು ಚೆನ್ನಾಗಿದೆ. ಇಲ್ಲಾಂದರೆ ಅವರು ತೊಗೊಳ್ಳೋದೇ ಇಲ್ಲ, ಆಲ್ಬಮ್ಮೇ ತೊಗೊಳ್ಳಲ್ಲ. ಸೊ ಅವ್ರು ಬಂದು ಈ ಸಾಂಗನ್ನು ಫಸ್ಟ್ ಕೇಳಿದ ಕೂಡಲೇ ಹೇಳಿದ್ರು, ಸರ್ ಇದು ಬ್ಲಾಕ್ ಬಸ್ಟರು, ನಿಮಗೆ ಶ್ರೀರಾಮ್ ಅವ್ರ ಹತ್ರ ಆಡಿಸೋದು ಅಂತ ಅವ್ರಿಗೆ ಹೇಳಿದ ತಕ್ಷಣ ಹೇಳಿದ್ರು, ಬಿಡಿ ನಿಮ್ಮ ಜಗವೇ ನೀನು ಮೀರಿಸುತ್ತೆ ಈ ಸಾಂಗು ಅಂತ. ನಮಗೆ ನಿಜವಾಗ್ಲೂ ನಾವು ಅಲ್ಲಿವರೆಗೂ ನಾವೊಂದು ಅಂದ್ಕೊಳ್ತಾ ಇದ್ವಿ ಅಷ್ಟೇ, ಆಗುತ್ತೆ ಆಗಬೇಕು ಅನ್ನೋ ಒಂದು ಆಸೆ ಇತ್ತು. ಅದು ಆಗುತ್ತೆ ಅನ್ನೋ ಒಂದು ಗ್ಯಾರಂಟಿ ಕೊಟ್ಟಿದ್ದು ಫಸ್ಟು ಶ್ಯಾಮ್ ಅವರೇ. ಥ್ಯಾಂಕ್ ಯು ಶ್ಯಾಮ್ ಅವರೇ. ಸೊ ನಿಮ್ಮ ಗ್ಯಾರಂಟಿ ನಮ್ಗೆ ಅಲ್ಲಿಂದ ಅಂದರೆ ಇನ್ನೊಂದು ಸ್ವಲ್ಪ ಪ್ರೊಡ್ಯೂಸರ್ ಹತ್ರ ಜಾಸ್ತಿ ದುಡ್ಡು ಖರ್ಚು ಮಾಡ್ಸೋಕ್ಕೆ ಹೆಲ್ಪ್ ಆಯಿತು. ಅಂದರೆ ಸಾಂಗ್ ಮೇಕಿಂಗಿಗೆ ಅದಕ್ಕೆ ಇದಕ್ಕೆಲ್ಲ ಹಿಟ್ಟಾಗುತ್ತೆ, ಬನ್ನಿ ಸರ್ ಯಾಕೆ ವರಿ ಮಾಡ್ತೀರಾ ಅಂತ. ಆ್ಯಂಡ್ ನೀವು ಎಲ್ಲ ಭಾಷೆಯನ್ನು ಕೇಳಿದ್ರಿ. ಆ್ಯಕ್ಚುಲಿ ಕೆಲವೊಮ್ಮೆ ನಾವು ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಥವಾ ಒಂದು ಆನೆಸ್ಟಾಗಿ ಏನಾದರೂ ಮಾಡ್ತೀವಿ ಅಂದಾಗ ಕೆಲವೊಂದು ವಿಷಯಗಳು ತಾನಾಗೆ ಬರುತ್ತೆ ಅನ್ನೋದಕ್ಕೆ ಈ ಸಾಂಗೇ ಎಕ್ಸಾಂಪಲ್. ನಮ್ಮ ಪರ್ಸನಲಾಗಿ ನನ್ನ ಕಾನ್ಸಂಟ್ರೇಷನ್ ಇದ್ದಿದ್ದು ಕನ್ನಡ ಮತ್ತು ತೆಲುಗು ಭಾಷೆ ಕಡೆಗೆ. ಅಂದರೆ 2 ಭಾಷೆಯನ್ನು ಶ್ರೀರಾಮ್ ಅವ್ರ ಕಲೆ ಆಡಿಸೋಣ, ಅಂದರೆ ಈ ಟ್ಯೂನ್ ತುಂಬ ಸೂಟ್ ಆಗುತ್ತೆ ಅವ್ರ ವಾಯ್ಸಿಗೆ, ಮತ್ತು ತೆಲುಗಲ್ಲೂ ತುಂಬ ಚೆನ್ನಾಗಿ ಕೇಳುತ್ತೆ ಅನ್ನೋ ಕಾರಣ ಹಂಗೆ ಡಿಸೈಡ್ ಮಾಡಿದ್ದು. ಇನ್ನು ಉಳಿದ ಲ್ಯಾಂಗ್ವೇಜ್ಗಳನ್ನು ನಾವು ತುಂಬ ಜಾಸ್ತಿ ಫೋಕಸ್ ಮಾಡೋಕ್ಕೆ ಹೋಗಿರಲಿಲ್ಲ. ಸೊ ಓಕೆ, ಅದು ಯಾರೋ ಒಳ್ಳೆ ಸಿಂಗರ್ಸ್ ಡಬ್ಬಿಂಗ್ ಇನ್ಚಾರ್ಜ್ ಯಾರು ಇರ್ತಾರಲ್ಲ ಅವ್ರುಗಳಿಗೆ ಹೇಳಿಬಿಟ್ಟು, ಇಲ್ಲ ಈ ಸಾಂಗಿಗೆ ಸೂಟ್ ಆಗುವಂಥ ಸಿಂಗರ್ಸ್ನ ನೀವೇ ಸೆಲೆಕ್ಟ್ ಮಾಡಿ ಹಾಡಿಸಿ ಅಂತ ಅವ್ರಿಗೆ ಬಿಟ್ಟಿದ್ವಿ ನಾವು. ಅವ್ರ ಆಪ್ಷನ್ಸ್ ಕೊಟ್ಟು, ಈಗ ಅವರು ಶ್ರೀಕಾಂತ್ ಅವರಾಗಿರ್ಬೋದು, ಶಿರೀಷಾ ಆಗಿರ್ಬೋದು, ನನಗೆ ಪರ್ಸ್ನಲಿ ನನಗೆ ಗೊತ್ತಿರಲಿಲ್ಲ ಆ ಸಿಂಗರ್ಸ್ಗಳು ಅದೆಲ್ಲ ಅಂತ. ಬಟ್ ಒನ್ಸ್ ಅವರು ಆ ಟ್ರ್ಯಾಕ್ ಹಾಡು ಕಳಿಸಿದ ಮೇಲೆ ನಾನೇ ಶಾಕ್ ಆಗೋಗ್ಬಿಟ್ಟೆ. ಅಂದರೆ ಅಷ್ಟು ಚೆನ್ನಾಗಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂದರೆ ಈ ಟ್ಯೂನು ಎಲ್ಲ ಭಾಷೆಗಳಲ್ಲೂ ಅಷ್ಟೇ ಚೆನ್ನಾಗಿ ಕೇಳುತ್ತೆ ಅಂತ ನನಗೂ ಅಂದಾಜು ಇರಲಿಲ್ಲ. ಆನೆಸ್ಟ್ಲಿ ನನ್ನ ಕನ್ನಡ ಮತ್ತು ತೆಲುಗು ಅಷ್ಟೇ ನನಗೆ ಫೋಕಸ್ ಇದ್ದಿದ್ದು. ಬೇರೆ ಭಾಷೆಗಳದ್ದು ಓಕೆ ಚೆನ್ನಾಗಿ ಕೇಳ್ಬೋದೇನೋ ನೋಡೋಣ ಅಂತ ಇದ್ದೆ. ಬಟ್ ಶಿರೀಷಾ ಮತ್ತು ಶ್ರೀಕಾಂತ್ ಅವರು ಅದ್ಭುತವಾಗಿ ಆಡಿದ್ದಾರೆ. ತಮಿಳು ಮತ್ತು ಮಲಯಾಳಂ ವರ್ಷನ್ನು. ಶಿರೀಷಾ ಈಗ ಕನ್ನಡ ಬಿಟ್ಟು ಮಿಕ್ಕಿದ ಎಲ್ಲ ಭಾಷೆನೂ ಅವರೇ ಆಡಿರೋದು, ಫಿಮೇಲ್ ಸಿಂಗರು, ತುಂಬ ಅದ್ಭುತವಾಗಿ ಆಡಿದ್ದಾರೆ. ಆ್ಯಂಡ್ ಹಿಂದಿ ಅಂತ ಬಂದಾಗ ಒನ್ಸ್ ಅಗೇನ್ ಅದರದ್ದು ಚಾಯ್ಸು ಅರ್ಜುನ್ ಅವ್ರದ್ದೇ. ನಿಹಾಲ್ತ್ ಅವರು ನಮ್ಮ ಕನ್ನಡದ ಹುಡುಗ ಬಾಂಬೆನಲ್ಲಿದ್ದಾನೆ, ಅವನು ಅಲ್ಲಿ ಹಿಂದಿನಲ್ಲಿ ಹಾಡುಗಳನ್ನು ಆಡ್ತಾ ಇದ್ದಾನೆ. ಸೊ ನಾವು ಯಾಕೆ ಅವನ ಕಲೆ ಆಡಿಸ್ಬಾರ್ದು ಅಂತಂದರು. ಸೊ ಅವ್ನ ವಾಯ್ಸ್ ಕೂಡ ಸೂಟ್ ಆಗುತ್ತೆ ಅಂದರು. ಸೊ ನಾನು ಕೂಡ ಆತನ ವಾಯ್ಸ್ ಕೇಳಿದ್ರಿಂದ ಓಕೆ ಅಂತ ಹೇಳಿದೆ. ಅವನು ಅಷ್ಟೇ, ನಿಹಾಲ್ ತುಂಬ ಅದ್ಭುತವಾಗಿ ಆಡಿದ್ದಾನೆ. ಪಕ್ಕ ಒರಿಜಿನಲ್ ಹಿಂದಿ ಸಾಂಗ್ ಕೇಳ್ದಂಗೆ ಫೀಲ್ ಆಗ್ತಾ ಇದೆ. ಸೊ ಇದೆಲ್ಲ ಬ್ಲೆಸ್ಸಿಂಗು. ಅಂದರೆ ನಾವು ಟಾರ್ಗೆಟ್ ಮಾಡಿದ್ದಕ್ಕಿಂತ ನಮ್ಮ ನಿರೀಕ್ಷೆನ ಮೀರಿ ಈ ಸಾಂಗೇ ಎಲ್ಲವನ್ನೂ ತಾನಾಗೆ ಪಡ್ಕೊಂಡಿದೆ. ಯಾವಾಗಲೂ ಒಂದು ಸಿನಿಮಾ ಆಗಲಿ ಸಾಂಗ್ ಆಗಲಿ ಯಾವಾಗಲೂ ಹಂಗೇನೆ, ಅದು ಗೆಲ್ಲಬೇಕು ಅಂತ ಇದ್ದಾಗ ಏನೇನು ಬೇಕಲ್ಲ ಅದೇ ತೊಗೊಂಬಿಡುತ್ತಂತೆ. ಆ ಥರ ಈ ಸಾಂಗ್ ಎಲ್ಲವನ್ನೂ ತೊಗೊಂಡಿದೆ. ಐ ಹೋಪ್ ನೀವು ನೋಡಿರೋ ನಿಮಗೆಲ್ಲ ಈ ಸಾಂಗು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೇನು ಆಯ್ತಲ್ಲ. ಹಾಂ ಹೌದು, ಅದು ಒಂದು ಕಾನ್ಷಿಯಸ್ ಡಿಸಿಷನ್ನೇ. ಅಂದರೆ ನಾವು ಆ್ಯಕ್ಚುಲಿ ಬೇರೆ ಲ್ಯಾಂಗ್ವೇಜಿಗೆ ಬೇರೆ ಮಾಡ್ಬೋದಿತ್ತು.
ಬಟ್ ಬೇಡ ಅಂತ ನಾನು ಅದನ್ನೇ ಬಿಡಬೇಕು ಅಂತ ಡಿಸೈಡ್ ಮಾಡಿ ಅದನ್ನೇ ಇಟ್ಟಿದ್ದೀನಿ. ಎಲ್ಲ ಭಾಷೆನಲ್ಲೂ ನಮ್ಮ ಅಣ್ಣ ಅವ್ರದ್ದು ಕ್ಲಿಪ್ಪೇ ಬರಬೇಕು ಅನ್ನೋದು ನನ್ನ ಪರ್ಸನಲ್ ವೈಯಕ್ತಿಕವಾದಂಥ ಆಸೆ. ಹಾಗಾಗಿ ಅದನ್ನೇ ರಿಟೈನ್ ಮಾಡಿದ್ದೀನಿ, ಎಲ್ಲ ಭಾಷೆಗೂ ಅದನ್ನೇ ರಿಟೈನ್ ಮಾಡಿದ್ದೀನಿ. ಯಾರು ಅಲ್ಲ, ಈಗ ಆ ಬ್ಯಾರಿಯರೇ ಇಲ್ವಲ್ಲ ಸರ್. ಆಮೇಲೆ ಅವ್ರು ಆ್ಯಕ್ಟ್ ಮಾಡಿದ್ದಾರೋ ಮಾಡಿಲ್ವೋ, ರಾಜ್ಕುಮಾರ್ ಅನ್ನೋ ಹೆಸರು ಇಡೀ ಇಂಡಿಯಾದಲ್ಲಿ ಎಲ್ಲರಿಗೂ ಗೊತ್ತು ಅಲ್ವಾ, ಮಾಡಿದ್ದಾರೆ ಮಾಡಿಲ್ಲ. ಆಮೇಲೆ ಈಗ ಈ ಜನ್ರೇಷನ್ಗೆ ಅದೆಲ್ಲ ಮರ್ತೋಗ್ಬಿಟ್ಟಿದೆ. ಅವ್ರು ಆ ಭಾಷೆ ಕಲಾವಿದರು, ಈ ಭಾಷೆ ಕಲ ಅವೆಲ್ಲ ಏನಿಲ್ಲ. ಇವತ್ತು ಎಲ್ಲರೂ ಒಂದು ಇಂಡಿಯಾದಲ್ಲಿ ಎಲ್ಲ ಆ್ಯಕ್ಟ್ರುಗಳು ಒಂದೇ ಅಂತ ಆಗ್ಬಿಟ್ಟಿದೆ. ಸೊ ಹಂಗಾಗಿ ಅದು ಏನು ಮ್ಯಾಟ್ರ್ ಆಗಲ್ಲ ಅಂತ ನನ್ನ ಒಂದು ಒಪಿನಿಯನ್. ಎಲ್ಲ ಭಾಷೆಯಲ್ಲೂ ಅದೇ ಕ್ಲಿಪ್ಸ್, ನಾನಿನ್ನ ಮರೆಯಲಾರೆ ಫಿಲ್ಮ್ ಫುಟೇಜನ್ನು ನಾವು ಯೂಸ್ ಮಾಡಿರೋದು ಎಲ್ಲ ಭಾಷೆನಲ್ಲೂ ಅದೇ ಇರುತ್ತೆ. ಈಗ ಅದಕ್ಕೆ ಅದನ್ನೇ ರಿಲೀಸ್ ಮಾಡಿ, ಇಲ್ಲಾಂದ್ರೆ ನಾವು ಬೇರೆ ಬೇರೆ ಭಾಷೆಗೆ ಬೇರೆ ಸಿನಿಮಾದ ಕ್ಲಿಪ್ಪಿಂಗ್ಸ್ ತೊಗೊಂಡು ಹಾಕ್ಬೋದಿತ್ತು. ಕಾನ್ಷಿಯಸ್ ಆಗಿ ಇಲ್ಲ, ನಾನು ಅದೇ ಇರಲಿ ಅಂತ ಬಿಟ್ಟಿದ್ದೀನಿ. ಹಾಂ ಓಕೆ, ಥ್ಯಾಂಕ್ ಯು. ಇದು ಈಗ ಹಾಡಿನ ಬಗ್ಗೆ ನನ್ನ ಅನಿಸಿಕೆ. ಇನ್ನೇನಾದ್ರು ನಿಮ್ಮ ಪ್ರಶ್ನೆ ಇದ್ರೆ ಕೇಳ್ಬೋದು. ಈಗ ಸಿನಿಮಾ ಶೂಟಿಂಗ್ ಕಂಪ್ಲೀಟಾಗಿ ಮುಗಿದೋಗಿದೆ. ಸಿನಿಮಾ ಶೂಟಿಂಗು ಏನೂ ಬ್ಯಾಲೆನ್ಸ್ ಇಲ್ಲ, ಅಲ್ಲ ಕುಂಬಳಕ ಹೊಡೆದ್ಬಿಟ್ಟಿದ್ದೀವಿ. ಅಲ್ಲಿ ಮೊನ್ನೆ ಲಾಸ್ಟ್ ವೀಕ್ ಕುಂಬಳಕ ಹೊಡೆದಿದ್ದೀವಿ. ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಅಂದರೆ ಅರ್ಜುನ್ ಅವ್ರ ಹತ್ರ ಹೋಗಿದೆ ಈಗ ಸಿನಿಮಾ ರೀ ರೆಕಾರ್ಡಿಂಗ್ ಆಗಬೇಕು. ಇನ್ನೊಂದು 2 ತಿಂಗಳು ರೀ ರೆಕಾರ್ಡಿಂಗಿಗೆ, ಒಂದು 2 ತಿಂಗಳು. ಅಂದರೆ ಈ ಸಿನಿಮಾ ಕಾಪಿ ರೆಡಿಯಾಗೋದಕ್ಕೇ ಆಲ್ಮೋಸ್ಟ್ ಸೆಪ್ಟೆಂಬರ್ ತಿಂಗಳಾಗುತ್ತೆ. ಅಕ್ಟೋಬರ್ ಅಥವಾ ನವಂಬರಲ್ಲಿ ಸಿನಿಮಾ ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ ಇದೆ. ಅದು ನೋಡೋಣ. ಅವತ್ತು ಹಿಂದೆ ಮುಂದೆ ಸ್ವಲ್ಪ ಎಲ್ಲ ತುಂಬ ಸಿನಿಮಾಗಳು ಲೈನಪ್ ಇದೆ. ಈಗ ನಮ್ಮದೇ ಸಿನಿಮಾಗಳು, ನಾವು ಬೇರೆ ಭಾಷೆ ಸಿನಿಮಾಗಳ ಬಗ್ಗೆ ವರಿ ಮಾಡಲ್ಲ. ನಮ್ಮ ಭಾಷೆಯ ಸಿನಿಮಾಗಳೇ ದೊಡ್ಡ ಸಿನಿಮಾಗಳು ತುಂಬ ಲೈನಪ್ ಇದೆ. ಅಲ್ಲಿ ನೋಡಿಕೊಂಡು ಎಲ್ಲೂ ಕ್ಲ್ಯಾಶ್ ಆಗದಲ್ಲೇ ಇರೋ ಥರ ಯಾವ್ದಾದ್ರು ಒಂದು ಒಳ್ಳೆ ಡೇಟ್ ಅಕ್ಟೋಬರ್ ಅಥವಾ ನವಂಬರಲ್ಲಿ ಬರಬೇಕು ಅನ್ನೋದು ನಮ್ಮ ಪ್ಲ್ಯಾನ್. ಎಸ್ ಶಶಾಂಕ್ ಸರ್, ಡೆನಿಮ್ ಜಾಕೆಟ್ ಎಲ್ಲ ಹಾಕ್ಕೊಂಡು ನಿಮ್ಮ ಕಾಲೇಜ್ ಡೇಸ್ನ ಅವ್ರು ಹೇಳಿದಾಗೆ, ಕೃಷ್ಣ ಸರ್ ಹೇಳಿದಾಗೆ ನಿಮಗೆ ಬ್ರ್ಯಾಟ್ ತಲೆಗೆ ಹೇಗೆ ಬಂತು ಅಂತ ಹೇಳಿ ನಿಜವಾಗ್ಲೂ ಇದಕ್ಕೆ ಒಂದು ರೀಸನ್ ಇದೆ. ಈ ಸಾಂಗ್ ಅಫ್ಕೋರ್ಸ್ ಲಿರಿಕ್ ರೈಟರ್ ನಾನೇ ಈ ಸಾಂಗ್ದು. ಸೊ ಈ ಸಾಂಗ್ ರಿಲೀಸ್ ಅಂತ ಹೇಳಿದಾಗ ನನ್ನ ಹೆಂಡತಿ ನನ್ನನ್ನು ರೆಡಿ ಮಾಡಿ ಕಳಿಸಿರೋದು. ಈ ಜಾಕೆಟು 2 ವರ್ಷದಿಂದ ಇತ್ತು ನನ್ನ ಹತ್ರ. ನಾನು ಹಾಕಿರಲಿಲ್ಲ, ಸ್ವಲ್ಪ ಓವರ್ ಆಗಿಬಿಡುತ್ತೆ ಇದು, ಬೇಡ ಅಂತಂದ್ಬಿಟ್ಟು ಕಬೋರ್ಡಲ್ಲಿ ಹಂಗೆ ಇತ್ತು. ರೀ ರೊಮ್ಯಾಂಟಿಕ್ ಸಾಂಗು ಬರ್ದಿದ್ದೀರಾ, ರೊಮ್ಯಾಂಟಿಕ್ ಸಾಂಗ್ ಲಾಂಚ್ ಮಾಡ್ತಾ ಇದ್ದೀರಾ, ನೀವು ಸ್ವಲ್ಪ ರೊಮ್ಯಾಂಟಿಕ್ಕಾಗಿ ಹೋಗಿ, ಪರವಾಗಿಲ್ಲ ಹುಡುಗಿರೆಲ್ಲ ನೋಡಲಿ ನಿಮ್ಮನ್ನು, ನಾನೇ ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಹೇಳಿ ಅವಳೇ ಸ್ವಲ್ಪ ಬಲವಂತ ಮಾಡಿ ಈ ಸಾಂಗನ್ನು, ಈ ಡ್ರೆಸ್ಸನ್ನು ಹಾಕಿ ಕಳಿಸಿದ್ದಾಳೆ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ, ನಾವೆಲ್ಲ ಹುಡುಗಿರ್ಗೂ ಕೂಡ ಇಷ್ಟ ಆಯಿತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಶಶಾಂಕ್ ಸರ್ ಇಲ್ಲೇ ಇರಬೇಕು, ನಮ್ಮ ಟೀಮ್ ದಯವಿಟ್ಟು ವೇದಿಕೆಗೆ ಬರಬೇಕು ಫಾರ್ ದ ಗ್ರೂಪ್ ಫೋಟೋ. ಅಲ್ಲಿಗೆ ವೈಂಡ್ ಅಪ್ ಮಾಡೋಣ. ಆ್ಯಂಡ್ ಸಾರಿ, ನಾನು ಶ್ಯಾಮ್ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಶ್ಯಾಮ್ ಅವರೇ ಥ್ಯಾಂಕ್ ಯು ವೆರಿ ಮಚ್. ಯಾಕಂದರೆ ಈ ಸಾಂಗ್ ಬಗ್ಗೆ ಅವ್ರು ಹೇಳಿದಾಗೆ, ಶಶಾಂಕ್ ಸರ್ ಹೇಳಿದಾಗೆ ಟ್ಯೂನ್ ಆಯಿತು. ಆಮೇಲೆ ನೆಕ್ಸ್ಟ್ ನಮ್ಮ ಸಾಂಗು, ಇನ್ನೊಂದು ಸಾಂಗು ಐಟಮ್ ಸಾಂಗ್ ಬರ್ತಾ ಇದೆ ಅಲ್ಲ, ನಿಮ್ಮ ಅಡ್ವೈಸ್ ತೊಗೊಂಡು ಶಶಾಂಕ್ ಸರು ಸೆಟ್ ಹಾಕಿ, ಸೆಟ್ ಥರನೇ ವಿದೌಟ್ ಸೆಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಆನಂದ್ ಆಡಿಯೋ ಸಪೋರ್ಟ್ ಯಾವಾಗಲೂ ಇರಲಿ ನಮ್ಮ ಡಾಲ್ಫಿನ್ ಎಂಟರ್ಟೈನ್ಮೆಂಟಿಗೆ. ನೀನಂತೆ ಹಾಡು 5 ಭಾಷೆಗಳಲ್ಲಿ ಇವರಿಗೆ ತಲುಪೋ ರೀತಿಯಲ್ಲಿ ಮಾಡಿ, ಅಫ್ಕೋರ್ಸ್ ನಾಳೆಯಿಂದ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ನೀನಂತೆಗೆ ಬಹಳಷ್ಟು ರೀಲ್ಸನ್ನು ನೋಡುವ ಅವಕಾಶ ನಮಗೂ ಕೂಡ ಸಿಗುತ್ತೆ. ಸೊ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್.